ಯಾರೋ ಕರ್ಕೊಂಬರೋರು, ಜ್ಯೋತಿಷ್ಯ ಅಂತ ಹೇಳೋರು, ಆಯ್ತಪ್ಪ ಅನ್ನೋರು, ಪೂಜೆ ಅನ್ನೋರು, ಮಾಡ್ರಿ ಅಂತ ಯಾವುದು ಬೇಡ ಅಂತಿರಲಿಲ್ಲ ಅವರು. ಇಂದಿರಾ ಗಾಂಧಿಯವರನ್ನು ಬದಿಗೊತ್ತಿ ತಾನು ಅವರಿಂದ ದೊಡ್ಡ ನಾಯಕ ಆಗಬೇಕು ಅನ್ನೋ ಆಸೆ ಅವ್ರಿಗಿತ್ತು ಅಂತ ಹೇಳೋದು ನನ್ನ ಪ್ರಕಾರ ಅದು ದ್ರೋಹ. ಅರಸೋರನ್ನು ಎದುರಿಸೋದಕ್ಕೆ ಸಾಧ್ಯವೇ ಆಗದೆ ಹೋದವರು ಕರ್ನಾಟಕದಲ್ಲಿ. ಇನ್ನು ಏನು ಮಾಡಿದ್ರು ಇವನು ಬದುಕಿದ್ರೆ ನಮಗೆ ಭವಿಷ್ಯ ಇಲ್ಲ ಅಂತಕ್ಕಂಥವ್ರು. ಒಂದು ರೀತಿಯ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ ಆಯಿತು. ಹೆಚ್ಚಿಗೆ ಜನ ಇಲ್ಲ, ಕೆಲವರು ಮಂತ್ರಿಗಳು ಭ್ರಷ್ಟರಾಗ್ಬಿಟ್ರು, ಕೆಲವರು ಮಂತ್ರಿ ಆಗಲಿಲ್ಲ ಅಂತ ಗಲಾಟೆ ಮಾಡಿದ್ರು, ಕೆಲವರು ಭಾಳ ಗಟ್ಟಿಯಾಗಿ ಅವ್ರ ಜೊತೆಗೆ ನಿಂತರು. ಫಲಾನುಭವಿಗಳು ಅವರು ಭ್ರಷ್ಟಾಚಾರಿ ದೇವರಾಜ ಅರಸು. ನನ್ನ ವಯಸ್ಸು ನಮ್ಮ ತಾಯಿ ತಂದೆ ಗೊತ್ತಾಗುತ್ತೆ. ನಿನ್ನ ವಯಸ್ಸು ಗುಡ್ಶೆಡ್ಡೆ ಹೆಣ್ಮಕ್ಳು ಕೇಳಿದ್ರು ಹೇಳ್ತಾರೆ, ಯಾರು ಕೇಳಿದ್ರು ಹೇಳ್ತಾರೆ. ಆತ ಅಂದದ್ದೇ ತಡ ಇಡೀ ಅಸೆಂಬ್ಲಿ ಈ ಜ್ವಾಲಾಮುಖಿ ಸ್ಫೋಟ ಆದರೆ ಆಗುತ್ತಲ್ಲ ಹಂಗಾಗೋಗ್ಬಿಡ್ತು. ಯಾರು ಕಾಂಗ್ರೆಸ್ಸೋ ಯಾರು ವಿರೋಧ ಪಕ್ಷನೋ ಅವನೊಬ್ಬನನ್ನು ಬಿಟ್ಟು ಇಡೀ ಅಸೆಂಬ್ಲಿ ಕಂಪ್ಲೀಟ್ ಅವನ ಮೇಲೆ ಬಿದ್ದುಬಿಟ್ರು. ಪಾರ್ಟಿ ಗಿಟ್ ಅನ್ನೋ ಪ್ರಶ್ನೆನೇ ಇಲ್ಲ. ಅರಸು ಈಸ್ ಯುವರ್ ಲೀಡರ್, ಐ ಆಮ್ ನಾಟ್ ಯುವರ್ ಲೀಡರ್. ಸರ್, ಯು ಆರ್ ಮೈ ಚೀಫ್ ಮಿನಿಸ್ಟರ್ ಸರ್, ಹಿ ಈಸ್ ಮೈ ಲೀಡರ್. ನೋಡಿ, ಲುಕ್ ಅಟ್ ಹಿಮ್. ಏನಾದರೂ ಮಾಡಿ ದೇವರಾಜ ಅರಸು ಅವರನ್ನು, ಸುಬ್ಬಯ್ಯನವರನ್ನು ಮೀಟ್ ಮಾಡಿಸಿಸ್ಬೇಕು. ಏಕೆ ಸುಬ್ಬಯ್ಯವ್ರನ್ನ ಒಪ್ಸಿದ್ವಿ. ಪ್ಯಾಲೇಸಲ್ಲಿ ಒಂದು ಇದರಲ್ಲಿ ಕಾಟೇಜಲ್ಲಿ ಇರ್ತದೆ, ನನಗೆ ಸುಬ್ಬಯ್ಯನವ್ರನ್ನ ಕರ್ಕೊಂಡು ಪಾಪ ಅರಸೋರು ನಮಸ್ಕಾರ ಮಾಡಿ ಶೇಕ್ ಹ್ಯಾಂಡ್ ಕೊಡಿ. ಸುಬ್ಬಯ್ಯನವ್ರು ನಿಮ್ಗೆ ಹೇಳ್ತೇನೆ, ಎಡಿಟ್ ಶೇಕ್ ಹ್ಯಾಂಡ್, ಭ್ರಷ್ಟ ಕೈ ನಾ ಮುಟ್ಟೋದಿಲ್ಲ. ಅದೇ ಇಲ್ಲಿನ ಯಾವುದೋ ಬೇರೆ ಬೇರೆ ಹಿನ್ನೆಲೆಯವ್ರನ್ನೆಲ್ಲ ಗೆಲ್ಲಿಸ್ಕೊಂಡು ಬಂದಿದ್ರು. ಅವರಿಗೆ ಡಿಪ್ಲೊಮಸಿ ಇರಲಿಲ್ಲ, ಅಧಿಕಾರದಾಹಿಗಳಿದ್ರು. ಆಮೇಲೆ ಬಂದವ್ರಿಗೆ ಹಸಿವು ಜಾಸ್ತಿ ಇತ್ತು, ಬೇರೆ ಬೇರೆ ಥರ ತಿನ್ನಲಿಕ್ಕೆ ಕೊಟ್ಬಿಟ್ಟಿದ್ರು. ಈ ಥರದ ಒಂದು ದೊಡ್ಡ ಒತ್ತಡದಲ್ಲಿ ಇದ್ದರು. ದೇವರಾಜ ಅರಸು ಅವ್ರ ಕುರಿತಂಥ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ರಮೇಶ್ ಕುಮಾರ್ ಅವರು ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಸರ್ಕಾರ ಕ್ರಮಕ್ಕೆ ಸ್ವಾಗತ. ಸರ್, ದೇವರಾಜ ಅರಸು ವಿಷಯಕ್ಕೆ ಬರ್ತೀನಿ. ಈಗ ಅವರು ಅಧಿಕಾರದಲ್ಲಿದ್ದಾಗ ಅಫ್ಕೋರ್ಸ್ ಅವರು ಭಾಳ ಕರುಣಾಮಯಿ, ಯಾರೇ ಬಂದರೂ ಕೆಲಸ ಮಾಡಿಕೊಡ್ತಿದ್ರು. ಮತ್ತು ಅಷ್ಟೇ ಜನಾನುರಾಗಿ ತುಂಬ ಜನ ಬರ್ತಿದ್ರು. ಅಧಿಕಾರ ಇಲ್ಲದಾಗಲೂ ಬಂದಿದ್ದಾರೆ, ಏನೇನೋ ಸಹಾಯ ಕೇಳಿರ್ತಾರೆ. ಅರಸು ಅವರು ಅಸಹಾಯಕರಾಗಿರುವಂಥ ಸಾಧ್ಯತೆಗಳು ಬಹಳ ಇದ್ದಾವೆ. ಹಾಗೆಲ್ಲ ಅವ್ರ ಮನಸ್ಥಿತಿ ಹೇಗಿರ್ತಿತ್ತು ಅಂತ ಅನಿಸುತ್ತೆ ನಿಮಗೆ? ಕಣ್ಣೀರು ಹಾಕ್ಕೊಳ್ಳೋರು, ಭಾಳ ಭಾವುಕರವರು, ಭಾಳ ಭಾವುಕರು. ತನ್ನ ಸಹಾಯ ಮಾಡೋಕ್ಕೆ ಆಗದೆ ಹೋದಾಗ, ಅಥವಾ ಯಾರಾದರೂ ಬಂದು ನಮ್ಗೆ ಹೀಗೆ ಸಹಾಯ ಮಾಡಿದ್ರಿ, ನಾವು ಹೀಗಾಗಿದ್ದೀವಿ ಅಂತ ಹೇಳಿದಾಗ, ಅಥವಾ ಬುದ್ಧಿ ನಿಮ್ಮಿಂದ ನಮಗೆ ಪ್ರಯೋಜನ ಆಯಿತು, ನಾವು ಮನೆ ಕಟ್ಕೊಂಡಿದ್ವಿ, ನಮ್ಮ ಹುಡುಗರು ಉದ್ಯೋಗ ಸಿಕ್ತು ಅಂತ ಹೇಳಿದಾಗ ಕಣ್ಣೀರು ಹಾಕ್ಕೊಂಬಿಡೋರು. ಮಗು ಥರ. ವೆರಿ ಸಿಂಪಲ್ ಮ್ಯಾನ್. ಏನು ದೊಡ್ಡ ಬೆನ್ನಿತ್ರಿ ಅವ್ರಿಗೆ. ಶರೀರ ಐತಲ್ಲ, ಬೆನ್ನು ಗೋಡೆ ಇದ್ದಂಗೆ ಇತ್ತು. ಅದಕ್ಕೆ ಎಷ್ಟು ಜನ ತಿವಿದ್ರು ಕೂಡ ಏನಾಗಲಿಲ್ಲ. ಚೂರಿಗಳು ಮುರಿದೋದ್ವಿ ಹೊರತು ಬೆನ್ನಿಗೇನೂ ಆಗಲಿಲ್ಲ. ತರ್ಚ್ಕೊಂಡಿತ್ತು, ಗಾಯಗಳಾಯಿತು. ಆ ವ್ಯಕ್ತಿತ್ವದ ಬೆನ್ನು ಇಷ್ಟು ಪ್ರಬಲವಾಗಿತ್ತು. ಬಹಳ ಇಂಟ್ರೆಸ್ಟಿಂಗ್ ಪರ್ಸನ್ ಅವರು. ಹೌದು, ಅದಕ್ಕೆ ಕೇಳ್ತಿದ್ದೀನಿ. 1982 ಮೇ ತಿಂಗಳು 19ನೇ ತಾರೀಕೇನೋ ಬಹುಶಃ ಕೆಂಪರಾಜ ಅರಸು ಅವರು ತೀರ್ಕೊಂಡಿತ್ತು. ತಮ್ಮ ಅದಕ್ಕೊಂದು 6 ತಿಂಗಳು 9 ತಿಂಗಳು ಮೊದಲು ಮಗಳು ತೀರ್ಕೊಂಡಿರ್ತಾಳೆ, ನಾಗರತ್ನ. ತಮ್ಮ ಅಂದ್ರೂ ಬಹಳ ಪ್ರೀತಿ ಅವ್ರಿಗೆ. ತಮ್ಮನಿಗೆ ಗಂಡು ಮಕ್ಕಳಿಲ್ಲ, ತಮ್ಮನಿಗೆ ಕಾರ್ಯ ತಾವೇ ಮಾಡಿರ್ತಾರೆ, ಸಂಸ್ಕಾರ ಎಲ್ಲ ತಾವೇ ಮಾಡಿರ್ತಾರೆ. ಅದೆಲ್ಲ ಮುಗಿಸಿ ಮೇ 27 28 ಡೆಲ್ಲಿಗೆ ಬಂದಿರ್ತಾರೆ. ಆಗ್ತಾನೆ ನಡೆದಿದ್ದ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ದೇವಿಲಾಲ್ ಅವರಿಗೆ ಹೆಚ್ಚು ಮತಗಳು ಬಂದಿದ್ರು ಕೂಡ MLAs, ಗವರ್ನರ್ ತಪಾಸೆ ಅನ್ನೋರು ಭಜನ್ ಲಾಲ್ ಅವ್ರಿಗೆ ಪ್ರಮಾಣ ವಚನ ಬೋಧಿಸ್ಬಿಡ್ತಾರೆ. ಆಗ ಅರಸು ಅವರು, ಜಗಜೀವನ್ ರಾಮ್ ಅವರು, ಇವರೆಲ್ಲರೂ ಕೂಡ ಕಾಂಗ್ರೆಸ್ ಯು ಪಕ್ಷದಲ್ಲಿ ಇರ್ತಾರೆ.
ಕಾಂಗ್ರೆಸ್ ಯು ಪಕ್ಷದಿಂದ ದೆಹಲಿ ರಾಮಲೀಲಾ ಮೈದಾನದಲ್ಲಿ ಬಹಳ ದೊಡ್ಡ ಪ್ರತಿಭಟನಾ ಸಭೆ ಇರುತ್ತೆ, ಬಹಳ ಜನ ಸೇರಿರ್ತಾರೆ. ಆ ಸಭೆಗೆ ಪಾಲ್ಗೊಳ್ಳೋದಕ್ಕೆ ಅಂತ ಹೇಳಿ ಅರಸು ಅವರು ಕರ್ನಾಟಕ ಭವನದಲ್ಲಿ ಬಂದಿರ್ತಾರೆ. ರಘುಪತಿಯವರು ನಾನು ಬಹಳ ಆತ್ಮೀಯರು, ಅಣ್ಣ ಇದ್ದಂಗೆ. ಅವರು ಈ MLC ಸ್ಥಾನಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅವ್ರು ಕಾಂಗ್ರೆಸ್ಸಲ್ಲಿದ್ದರು, ನಾವು ಅರಸು ಅವ್ರ ಜೊತೆಗಿದ್ವಿ, ಸ್ನೇಹಿತರಲ್ಲ ಅಂತ ಬಂದಿದ್ವಿ. ಬೆಳಗ್ಗೆ 10-10:30 ಹಂಗೆ ನಮಗೆ ಬುದ್ಧಿಯವರು ಬಂದ್ದಾರೆ ಅಂದರು. ನಮಗೆ ಜಾಸ್ತಿ ಅವ್ರ ರೂಮಿಗೆ ಹೋದ್ವಿ, ಕೂತಿದ್ರು. ಸುಮಾರು ಅವತ್ತು 2-3 ಗಂಟೆವರೆಗೂ ಮಾತಾಡ್ತಾ ಕೂತ್ಬಿಟ್ವಿ. ಈ ತೋಳು ತುಂಬ ತಾಯತ್ತುಗಳಿತ್ತು. ನಾನು ಚಿಕ್ಕ ವಯಸ್ಸು, ಸ್ವಲ್ಪ ಸಲಿಗೆ ಜಾಸ್ತಿ, ನನ್ನ ಮಗನ ಥರ ನೋಡೋರು. ನಾನು ಯಾವ್ದಾರು ಅಂದರೆ ಅದು ಸಿಟ್ಟು ಮಾಡ್ಕೊಳ್ತಿಲ್ಲ. ಏನಪ್ಪ ಇದೆಲ್ಲ ಮುಗ್ದೋಯ್ತು, ಇನ್ನೂ ಇವನ್ನೆಲ್ಲ ಕಟ್ಕೊಂಡು ಎಂತ ಮಾಡ್ತೀರಿ ನೀವು, ಯಾವನ್ ಕಟ್ಟದಾಯ್ತು. ಸಿಟ್ಟು ನಮಗೆ ಎಲ್ಲ ಮೂಢನಂಬಿಕೆಗಳು ಇವೆಲ್ಲ ಯಾಕಬೇಕು ಅಂತ. ಕೂತ್ಕೊ, ಇಷ್ಟು ದೊಡ್ಡ ಶರೀರಕ್ಕೆ ಅದೇನೋ ಮಾಡುತ್ತೆ, ಅದ್ರ ಪಾಡಿಗೆ ಅದಿರುತ್ತೆ. ಅದನ್ನು ನನಗೆ ಕಟ್ಟಿದವನಿಗೆ ನಾನು ಚೆನ್ನಾಗಿರ್ಬೇಕು ಅಂತ ಅವನ ನಂಬಿಕೆ, ಅದು ಕಟ್ಟಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ. ನಾನು ನಿನ್ನಂಗೆ ತಲಹಂಟೆ ಮಾಡಿ ಬೇಡ ಅಂತ ಹೇಳೋ, ಅವನ ನಂಬಿಕೆಗೆ ಏನನ್ನ ಕಟ್ಕೊಳಪ್ಪ, ಶರೀರಕ್ಕೆ ಇರ್ಲಿ ಬಿಡು ಅಂತ ಹೇಳು. ಆವಾಗ ಅವ್ರು ಹೇಳ್ತಾರೆ ನಮಗೆ, ನಾನು ಸೆಂಟ್ರಲ್ ಕಾಲೇಜಲ್ಲಿ BSc ಓದ್ತಾ ಇದ್ದೆ. ನನ್ನ ಕೆಮಿಸ್ಟ್ರಿ ಟೀಚರು ನನಗೆ ಪಾಠ ಮಾಡುವಾಗ ಆಟಮ್ ಬಗ್ಗೆ ಹೇಳಿದರು. ಆಟಮ್ಮು ವಿಭಾಗ ಆದಾಗ ಎಲೆಕ್ಟ್ರಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಂತೇನು ಬಹಳ ಸಾಸಿವೆ ಕಾಳಿಗಿಂತಲೂ ಚಿಕ್ಕದಾಗಿ ಇರುತ್ತೆ. ಬಟ್ ಒನ್ ಆಟಮಿಕ್ ಬಾಂಬ್, ಒನ್ ಆಟಮ್ ಕ್ಯಾನ್ ಎಕ್ಸ್ಪ್ಲೋಡ್ ದಿ ಹೋಲ್ ವರ್ಲ್ಡ್ ಅಂತ ಹೇಳಿದ್ರು ಅವರು. ಕ್ಲಾಸ್ ರೂಮಲ್ಲಿ ನನಗೂ ಅವ್ರಿಗೂ ತರ್ಕ. ಅಲ್ಲಿವರೆಗೆ ನಾನು ನಾಸ್ತಿಕ, ನನಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. ಮೈ ಪ್ರೊಫೆಸರ್ ಫೇಲ್ಡ್ ಟು ಕನ್ವಿನ್ಸ್ ಮೀ. ಆ ಆಟಮ್ಗೆ ಅಷ್ಟು ಪವರ್ ಎಲ್ಲಿಂದ ಬರುತ್ತೆ? ಲಾಜಿಕ್ನ ಚರ್ಚೆ ಮಾಡ್ತಾ ಹೋದ್ವಿ. ಆಟಮ್ ಈಸ್ ಮೋರ್ ಪವರ್ಫುಲ್ ಅಂತ ಹೇಳಿದ್ರು. ಆಟಮ್ ಒಂದು ಸಾಸಿವೆ ಕಾಳಷ್ಟಿರುತ್ತೆ ಅಂದರು. ಅದರ ಕೆಪಾಸಿಟೀಸ್ ಇಷ್ಟು ಅಂತ ಹೇಳಿದ್ರು. ಹೇಗೆ ಬರುತ್ತೆ ದಟ್ ಹಿ ಫೇಲ್ ಟು ಎಕ್ಸ್ಪ್ಲೈನ್. ಆವಾಗ ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಎಕ್ಸ್ಪ್ಲನೇಷನ್, ಮಿಸ್ಟ್ರಿ ಅಂತ ಹೇಳಿ ನಾನು ಸ್ವಲ್ಪ ಬದಲಾದೆ. ಹಾಗೆ ನಂತರ ದಿನಗಳಲ್ಲಿ ಪರಿಸ್ಥಿತಿಗಳು ನೋಡ್ಕೊಳ್ತಾ ಈಗ ದೇವರು ಆಯಿತು, ಧರ್ಮನೂ ಆಯಿತು, ತಾಯಿತು ಇನ್ನೊಂದು ಆಯಿತು, ನಿಂಗೊಂದು ಕಟ್ಟಿಸ್ಲಾ ಅಂತಂದ್ರು. ಬೇಡ ಸರ್ ಅಂತೇಳಿ, ಈ ಫಾರ್ ಎವ್ರಿಥಿಂಗ್ ಹ್ಯಾಡ್ ಎ ಬ್ಯಾಕ್ಗ್ರೌಂಡ್. ಬಟ್ ಸರ್, ಅದು ಒಂದು ಆರೋಪ ಇದೆ. ಅಂದರೆ ಆರೋಪನೋ ಮಾತು ಅಂತಿರೋ ಏನೋ ನೋಡಿ, ಅವ್ರಿಗೆ ಕಡೆ ಜ್ಯೋತಿಷಿಗಳನ್ನ ನಂಬಿದ್ರು. ಹೌದು, ಅದರಿಂದಾಗಿ ಇಂದಿರಾ ಗಾಂಧಿ ವಿರುದ್ಧ ಅವರು ಹೋಗ್ಲಿಕ್ಕೆ ಅದು ಒಂದು ಕಾರಣ ಅನ್ನೋ ಥರ ಮಾತೆಲ್ಲ ಇದೆ. ಅರಸೂರು ಹೇಗೆ ಅಂದರೆ, ಯಾರೋ ಕರ್ಕೊಂಬರೋರು, ಜ್ಯೋತಿಷ್ಯ ಅಂತ ಹೇಳೋರು, ಆಯ್ತಪ್ಪ ಅನ್ನೋರು, ಪೂಜೆ ಅನ್ನೋರು, ಮಾಡ್ರಿ ಅಂತ, ಯಾವುದು ಬೇಡ ಅಂತಿರ್ಲಿಲ್ಲ ಅವರು. ಒಂದು ಮಾತ್ರ ಸತ್ಯಕ್ಕೆ ದೂರ. ಇಂದಿರಾ ಗಾಂಧಿಯವರನ್ನ ಬದಿಗೊತ್ತಿ ತಾನು ಅವರಿಂದ ದೊಡ್ಡ ನಾಯಕ ಆಗಬೇಕು ಅನ್ನೋ ಆಸೆ ಅವ್ರಿಗಿತ್ತು ಅಂತ ಹೇಳೋದು ನನ್ನ ಪ್ರಕಾರ ಅದು ದ್ರೋಹ. ಅರಸೋರನ್ನ ಎದುರಿಸೋದಕ್ಕೆ ಸಾಧ್ಯವೇ ಆಗದೆ ಹೋದವರು ಕರ್ನಾಟಕದಲ್ಲಿ. ಇನ್ನು ಏನು ಮಾಡಿದ್ರು ಇವನು ಬದುಕಿದ್ರೆ ನಮಗೆ ಭವಿಷ್ಯ ಇಲ್ಲ ಅಂತಕ್ಕಂಥವ್ರು. ಇನ್ನು ಮೆಥಡ್ ಇರೋದು ಒಂದೇ ಅಂತ ಹೇಳಿ ಚಿಕ್ಕಮಗಳೂರು ಉಪಚುನಾವಣೆ ಆದಮೇಲೆ, ಇಂದಿರಾ ಗಾಂಧಿ ಆದಮೇಲೆ, ಈತ ನಿಮ್ಮ ವ್ಯಕ್ತಿತ್ವವನ್ನು ಅಲ್ಲಿಗೆಳೆದು ಬೆಳೆಯಕ್ಕೆ ಹೊರಟಿದ್ದಾನೆ, ನಿಮ್ಮನ್ನು ಪ್ರಶ್ನೆ ಮಾಡ್ತಾನೆ ಅನ್ನೋ ಮಾತನ್ನು ಹೇಳಿ ಅವ್ರಿಗೆ ಕಿವಿಗೆ ತುಂಬಿಸಿ ದೂರ ಮಾಡಿದ್ರೆ ಹೊರತು ಅರಸೋರಿಗೆ ಅಂಥ ದೂರಾಲೋಚನೆ ಎಂದೂ ಇರಲಿಲ್ಲ ನನಗೆ ಗೊತ್ತಿದ್ದ ಹಾಗೆ. ಬೇರೆಯವ್ರ ಹತ್ರ ಏನಾದರೂ ಮಾಹಿತಿ ಇದ್ದರೆ, ಅದಕ್ಕೆ ಅವ್ರ ಹತ್ರ ಪುರಾವೆಗಳಿದ್ರೆ ನಮಗೆ ಗೊತ್ತಿಲ್ಲ. ಜ್ಯೋತಿಷಿಗಳು ನಂಬ್ತಂದ್ರೆ ಅದು ಹೆಂಗೆ? ಅದು ಅವ್ರ ಮೇಲೆ ದುಷ್ಪರಿಣಾಮಗಳು ಬೀರಿದ್ವಾ? ಇಲ್ಲ. ಒಬ್ಬ ಅವ್ರಿಗೆ ಮೈ ಮಾಲಿಷ್ ಮಾಡಕ್ಕೆ ಬರ್ತಾ ಇದ್ದ, ಅವನ ಹೆಸರೇನೋ ಇದೆ, ಅಣ್ಣಾಮಲೈ ಅಂತಲೋ ಏನೋ.
ಅವನಿಗೆ ಅದೇನೋ ಒಂದು ಕೆಲಸ ಮಾಡಿಕೊಟ್ಬಿಟ್ಟಿದ್ರು. ಕೆಲವರೆಲ್ಲ ಟ್ರಾನ್ಸ್ಫರ್ ಆಗಬೇಕಾದ್ರೆ ಆಫೀಸರ್ ಅವನು ಹಿಡ್ಕೊಂಡು ಹೋಗೋರು. ಅವ್ರ ಮನೇಲಿ ಒಂದು ಡೈರಿ ಇತ್ತು, ಹಸುಗಳು ಸಾಕ್ತಾರೆ, ಮೊದಲಿಂದ ಹಸುಗಳು ಸಾಕೋರು. ಅವ್ರ ಮಿಸಸ್ಸು ಆ ಹಸುಗಳದು ಯಾವುದೋ ಪಕ್ಕದಲ್ಲಿ ಒಂದು ತಾಲೂಕಿಂದ ಒಬ್ಬ ಮನುಷ್ಯ ಆ ಹಸುಗಳಿಗೆ ಫೀಡ್ ತರ್ತಾ ಇದ್ದ. ಅವನು ಅಮ್ಮ ಅವ್ರನ್ನ ಸ್ವಲ್ಪ ಇದು ಮಾಡ್ಕೊಂಡಿದ್ದ, ಬಾರೋ ಅನ್ನೋದು, ಅವ್ನಿಗೆ ಊಟ ಹಾಕೋದು, ಅದು ಇದು ನೋಡೋ ಕುರಿ ಚೆನ್ನಾಗ. ಅವನು ಸ್ವಲ್ಪ ದಿವಸ ಹೋದ್ಮೇಲೆ 2,000 ಮನೆ ಕೋಟ್ ಹಾಕೊಂಬರೋಣ ಆಗ್ಬಿಟ್ಟ. ಅವನ ಹತ್ರಕ್ಕೆ ಹೋಗೋರು ಜನ. ಇದು ಹೆಂಗೆ ಅಂದರೆ ಅವಕಾಶವಾದಿಗಳು ಇರ್ತಾರಲ್ಲ, ಅವ್ರಿಗೆ ಯಾರಾದರೂ ಆಗ್ಬೋದು, ಅವರೆಲ್ಲ ಹೊರಗಡೆ ಬಂದು ಮಾತಾಡೋದು. ಒಂದು ಅಸ್ತ್ರ ಬೇಕಲ್ಲಪ್ಪ ಹೇಳೋಕ್ಕೆ, ಉಪಯೋಗಿಸ್ತಾ ಇದ್ರು. ಜ್ಯೋತಿಷಿಗಳು ಇದ್ದರು, ಜ್ಯೋತಿಷಿಗಳು ಬರೋರು, ಪೂಜೆ ಮಾಡೋರು, ಇವರು ಒಪ್ಕೊಳ್ಳೋರು. ಅಂದರೆ ಅದರಲ್ಲಿ ನಂಬ್ಕೊಂಡಿದ್ರು, ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾ ಇದ್ರು. ಅವ್ರು ಹೇಳಿದ್ರೆ ಅದೆಲ್ಲ ಏನಿರ್ತಾ ಇರಲಿಲ್ಲ. ರಾಜೀನಾಮೆ ಕೊಡೋಕ್ಕಾಗದೆ ಯಾವ ಜ್ಯೋತಿಷಿನ ಕೇಳಿ ಹೋದ್ರು. ಸಿ ಅವ್ರಿಗೆ ಇಲ್ಲದನ್ನು ಇತ್ತು ಅಂತ ಹೇಳಬಾರ್ದು, ಇದ್ದದನ್ನು ಇಲ್ಲ ಅಂತಲೂ ಹೇಳಬಾರ್ದು. ಬರ್ತಾ ಇದ್ರು, ಪರಿಚಯ ಇದ್ರು, ಕೆಲರೆಲ್ಲ ಸುತ್ತುವರೆದಿದ್ರು, ಅವ್ರ ಕೆಲಸಗಳು ಆಗ್ತಾಯಿತ್ತು. ಸ್ವಲ್ಪ ಬೇಸರ ಮಾಡಿಸೋರ್ದೆಲ್ಲ ನಿಜವೇ. ಅವ್ರಿಗೆ ಬಹುಶಃ ಬಹಳ ನತದೃಷ್ಟ ಅವರು. ಅವ್ರ ಕಣ್ಣೆದುರಿಗೆ ಏನೇನು ಆಗಬಾರ್ದಾಗಿತ್ತು ಅದೆಲ್ಲ ಆದವು, ವೈಯಕ್ತಿಕ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ. ವೈಯಕ್ತಿಕ ಜೀವನದಲ್ಲಿ ಕಡೆ ಹಂತದಲ್ಲಿ ಅಧಿಕಾರವು ಕಳ್ಕೊಂಡಾಗ ತಮ್ಮ ಮಗಳು ಹಾಗಾದದ್ದು. ಅಧಿಕಾರದಲ್ಲಿದ್ದಾಗ ಒಂದು ವರ್ಷ ಕಳೆಯುವಷ್ಟರೊಳಗಾಗಿ, ಮೊದಲನೇ ವರ್ಷ ಮುಗಿಯುವಷ್ಟರೊಳಗಾಗಿ ಯಾರ್ಯಾರ ಮೇಲೆಲ್ಲ ಬಹಳ ದೊಡ್ಡ ಆಸೆಗಳನ್ನು ಇಟ್ಕೊಂಡು ಅವನ್ನೆಲ್ಲ ಕರ್ಕೊಂಡು ಬಂದು ಅಪರಿಚಿತರನ್ನ, ಅನಾಮಧೇಯರನ್ನ ಶಾಸಕರನ್ನಾಗಿ ಮಾಡಿ ಕೆಲವು ನಿರೀಕ್ಷೆಗಳೇನು ಇಟ್ಕೊಂಡಿದ್ರು, ಅವು ಸ್ವಲ್ಪ ಅವ್ರಿಗೆ ನಿರಾಸೆಗೊಳಿಸಿತ್ತು. ಸಿಟ್ಟಾಗೋದು, ಹೋಗೋದು, ಸಿಗ್ನೇಚರ್ ಮಾಡೋದು, ಭಿನ್ನಮತೀಯರು ಅಂತ ಅಂದ್ಕೊಳ್ಳೋದು, ಭಿನ್ನಮತೀಯರು ಅಂತ ಅಂದ್ಕೊಳ್ಳೋದು. ಆಮೇಲೆ ಕರ್ಸಿ ಕೇಳಿದ್ರೆ ನಾನು ಆ ತಹಸೀಲ್ದಾರ್ ವರ್ಗ ಹೇಳಿದೆ, ಮಾಡಲಿಲ್ಲ ಅನ್ನೋದು, ಇನ್ಯಾವುದು ಹೇಳೋದು. ಆಮೇಲೆ ಮಕ್ಕಳ ಮದುವೆ ಅನ್ನೋದು, ಸಾಲ, ಈ ಥರ ಒಂದು ರೀತಿಯ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ ಆಗಿತ್ತು. ಹೆಚ್ಚಿಗೆ ಜನ ಇಲ್ಲ, ಕೆಲವರು. ಸಿಟ್ಟಾದರೆ ಮೈ ಕೊಡಕೊಂಡ್ರೆ ಪ್ರಯೋಗಾಲಯನೇ ಬಿದ್ದೋಗುತ್ತೆ. ಕಾಂಪ್ರಮೈಸ್ ಆದಂಗೆಲ್ಲ ಇಷ್ಟು ಎತ್ತರದ ವ್ಯಕ್ತಿ, ಇಂಥ ದೈತ್ಯ, ಅವರೆದುರಿಗೆ ಸಣ್ಣವರಾಗ್ತಿದ್ರು. ಆ ಕ್ಷಣಕ್ಕೆ ಅವರು ವಿಜೃಂಭಿಸ್ತಾ ಇದ್ರು. MLAಗಳು, MP ಗಳು ಹೇಳಿ ಹೆಸರಿಂದವರೆಲ್ಲ ಫಲಾನುಭವಿಗಳು. ಅವರು ಭ್ರಷ್ಟಾಚಾರಿ ದೇವರಾಜರ್ಸ್. ಬಟ್ ಇದ್ರ ಬಗ್ಗೆ AK ಸುಬ್ಬಯ್ಯ ಏನೋ ಹೇಳಿದ್ರು ಅಂತ ಒಂದು ಮಾತಿದೆ. ಎಲ್ಲ ಆಯಿತು, ಅರಸು ಅದನ್ನೆಲ್ಲ ನುಂಗ್ಕೊಂಡು ಹಾಗೆ ಕಾಲ ತಾಳ್ತಾ ಇದ್ರು. ಕೆಲವರು ಮಂತ್ರಿಗಳು ಭ್ರಷ್ಟರಾಗ್ಬಿಟ್ರು, ಕೆಲವರು ಮಂತ್ರಿ ಆಗಲಿಲ್ಲ ಅಂತ ಗಲಾಟೆ ಮಾಡಿದ್ರು, ಕೆಲವರು ಭಾಳ ಗಟ್ಟಿಯಾಗಿ ಅವ್ರ ಜೊತೆಗೆ ನಿಂತರು. ವಿ ಆರ್ ಎ ಮಾಸ್ ಬೇಸ್ಡ್ ಪಾರ್ಟಿ, ನಾಟ್ ಎ ಕ್ಯಾಡರ್ ಬೇಸ್ಡ್ ಪಾರ್ಟಿ. ನಮ್ಮವ್ರೇನು ಟ್ರೈನ್ಡ್ ಕ್ಯಾಡರ್ಸ್ ಅಲ್ಲ. ಬದ್ಧತೆ ಇದ್ದದ್ದು ಇವ್ರಿಗೆ, ಇದನ್ನು ಇವ್ರು ಟ್ರಾನ್ಸ್ಫರ್ ಮಾಡ್ಬೇಕಂತ. ಅದಕ್ಕೆ ಅವರವ್ರದ್ದೇ ಆದ ಕಾರಣಗಳಿಗೆ ವೈಯಕ್ತಿಕ ಜೀವನದಲ್ಲಿ ಅದರದ್ದು ಒಲವಿದ್ದವರು ಸ್ವಲ್ಪ ಹತ್ರ ಆದರೂ ಬಂದೋಬಸ್ತಾಗಿರ್ತಾ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಕೇಂದ್ರದಲ್ಲೂ ಕೂಡ ಕಂಡಂಗೆ 2 ಗುಂಪುಗಳಿರ್ತಾ ಇತ್ತು. ಯಾರು ಈ ವಿಚಾರಗಳನ್ನು ಒಪ್ತಾರೋ ಅವರೊಂದು ಗ್ರೂಪ್ ಇರ್ತಾ ಇದ್ರು, ಇದನ್ನು ವಿರೋಧ ಮಾಡ್ತಕ್ಕಂಥವ್ರು ಒಂದು ಗುಂಪು ಇರ್ತಾ ಇದ್ರು. ಬಟ್ ಇಂದಿರಾ ಗಾಂಧಿ ಅವ್ರಿಗೆ ಇಬ್ಬರು ಹತ್ರ ಇರ್ತಾ ಇದ್ರು. ಯಾವಾಗ ಯಾರು ಮಾತಾಡಿತ್ತೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವರನ್ನು ಮೇಂಟೈನ್ ಮಾಡಬೇಕು, ಅವರನ್ನು ಮೇಂಟೈನ್ ಮಾಡಬೇಕು. ದೊಡ್ಡ ಸರ್ಕಸ್ ಅದು. ಹುಲಿಗೆ ಮೇವು ನೋಡಬೇಕು, ಒಂಟೆಗೆ ಮೇವು ನೋಡಬೇಕು, ಕೆಲಸಗಾರರಿಗೆಲ್ಲ ಸಂಬಳ ಕೊಡಬೇಕು, ಅವರು ಯಾರಿದ್ದಾರೆ ಆರ್ಟಿಸ್ಟು ಹೌದು ಅವ್ರಿಗೆಲ್ಲ ಕೊಡಬೇಕು, ಬಫನ್ ಇಟ್ಕೊಳ್ಳೇಬೇಕು. ಸೊ ಥಿಯೇಟ್ರ್ ನಡೆಸ್ಬೇಕಲ್ಲ, ಸರ್ಕಸ್ ನಡೆಸ್ಬೇಕಲ್ಲ. ಈಗ ನಮಗನ್ಸುತ್ತೆ ಏನು ಯಾತನೆ ಅನುಭವಿಸಿರ್ಬೋದು ಆ ಮನುಷ್ಯ ಅಂತ.
ಅದೇ ನಾನು ನಿಮ್ಗೆ ಅವಾಗ ಅದೊಂದು ಕ್ವಶನ್ ಕೇಳಿದ್ ನೋಡಿ, ಅಂದ್ರೆ ಸೇ ನಂಬುದೇವ್ರೆ ಬೆನ್ನಿಗೆ ಚುರಿ ಆಗ್ತಾಗ ಎಂತ ನೋವಾಗಿ ಹೌದೌದು ಅದೆಲ್ಲ ಆಯ್ತು, ಎಲ್ಲ ಮಾಡಿಸ್ಕೊಂಡವ್ರು ತೊಂದರೆ ಕೊಡ್ತಾರೆ. ನಿಮ್ಗೊಂದು ಘಟನೆ ಹೇಳ್ತೀನಿ. ಇಂದಿರಾ ಗಾಂಧಿ ಅವರು ಅರಸು ಅವರಿಂದ ದೂರ ಆದಾಗ, ಅಥವಾ ಅರಸು ಇಂದಿರಾ ಗಾಂಧಿ ಅವರಿಂದ ದೂರ ಆದಾಗ, ಮಾರ್ಗ್ರೆಟ್ ಆಳ್ವ ಅವರು ಅರಸು ಜೊತೆ ಉಳಿದ್ಬಿಟ್ರು. ಮಾರ್ಗ್ರೆಟ್ ಆಳ್ವ ಅವ್ರನ್ನ ಇಂದಿರಾ ಗಾಂಧಿ ಅವರೇ ನೇರವಾಗಿ ಅರಸು ಅವರಿಗೆ ಹೇಳಿ, ಮಾರ್ಗ್ರೆಟ್ ಆಳ್ವ ಅವರ ಮಾವ, ಅವರ ಯಜಮಾನರ ತಂದೆ ವಯಲೆಟ್ ಆಳ್ವ ಅವರು ನೆಹರು ಕುಟುಂಬಕ್ಕೆ ಬಹಳ ಬೇಕಾಗಿದ್ದವರು. ಮಾರ್ಗ್ರೆಟ್ ಆಳ್ವ ಅವರ ಅತ್ತೆ, ವಯಲೆಟ್ ಆಳ್ವ ಅವ್ರ ಅತ್ತೆ ಜೋಕಿಮ್ ಆಳ್ವ ಅವ್ರ ಮಾವ. ವಯಲೆಟ್ ಆಳ್ವ ಅವರು ರಾಜ್ಯಸಭೆಯ ಉಪಸಭಾಪತಿಯಾಗಿದ್ದ ಅವ್ರು ತೀರ್ಕೊಂಡಿರ್ತಾರೆ. ಜೋಕಿಮ್ ಆಳ್ವ ಅವರು ಡೆಲ್ಲಿಯಲ್ಲಿ ಇದ್ರು. ಜೋಕಿಮ್ ಆಳ್ವ ಅವ್ರು ಹೋಗಿ ಇಂದಿರಾ ಗಾಂಧಿ ಅವರು ರಿಕ್ವೆಸ್ಟ್, ನನಗೆ ಭಾಳ ಕಷ್ಟ ಇದೆ, ಏಜು, ನನ್ನ ಹೆಂಡತಿ ತೀರ್ಕೊಂಡು, ಸ್ವಲ್ಪ ನನ್ನ ಸೊಸೆಗೆ ಏನಾದರೂ ಅವಕಾಶ ಮಾಡಿಕೊಡಿ ಅಂದರೆ, ಆವಾಗ ಮಾರ್ಗ್ರೆಟ್ ಆಳ್ವ ಅವರು ರಾಜ್ಯಸಭೆ, ಅವರೆಲ್ಲ ಫ್ರೀಡಮ್ ಫೈಟರ್ಸ್ ಫ್ಯಾಮಿಲಿ, ರೆಪ್ಯೂಟೆಡ್ ಫ್ಯಾಮಿಲಿ. ಬಟ್ ಪಾಪ ಮಾರ್ಗ್ರೆಟ್ ಆಳ್ವ ಅವರು, ಶಿ ಡಿಸೈಡೆಡ್ ಟು ಸ್ಟೇ ವಿತ್ ದೇವರಾಜರ್ಸ್. ಇವ್ರು ರಾಜೀನಾಮೆ ಕೊಟ್ಟರು, ಅವ್ರ ಟರ್ಮ್ ಮುಗಿದಿತ್ತು, ರಾಜ್ಯಸಭೆ ಎಲೆಕ್ಷನ್ ಬಂದ್ಬಿಡ್ತು. ಫಾರ್ಚುನೇಟ್ಲಿ ಆವತ್ತಿಗೆ ನಮ್ಮ ಜೊತೆಗೆ ರಾಜ್ಯಸಭೆಗೆ ವೋಟ್ ಹಾಕುವಷ್ಟು ಜನ ಅರಸೋರ ಜೊತೆಗೆ ನಾವಿದ್ವಿ. ಆದರೂ ಭಾಳ ಭಯ ಗುಂಡ್ರ ಅವ್ರಿಗೆ ಪ್ರೆಸ್ಟೀಜು. ಇಂದಿರಾ ಗಾಂಧಿ ಅವರು ಮೋಸ ಮಾಡಿದ್ದಾರೆ, ಮಾರ್ಗ್ರೆಟ್ ಆಳ್ವ ಅವ್ರನ್ನ ಸೋಲಿಸ್ಲೇಬೇಕು ಅಂತ ಹೇಳಿ ಹಿಂದಿನ ದಿವಸ 5-6 ಜನ ಕರ್ಕೊಂಡು ಹೋಗ್ಬಿಟ್ರು, ಬೆಳಗ್ಗೆ ಪೋಲಿಂಗ್ ಅಂದರೆ. ಅವಾಗ ನಾವಿದ್ದವರೆಲ್ಲ ಕೂತ್ಕೊಂಡು ಅರಸೋರ ಹತ್ರ ಮಾತಾಡಿ, ಅರಸೋರಿಗೆ ವೋಟಿಂಗ್ ಹೋಗೋ ಹೊರಗಡೆ ಒಂದು ಬೆಂಚ್ ಇರುತ್ತೆ, ಅಲ್ಲಿ ಕೂತಿರ್ಬೇಕು ನಾವು ಇಡೀ ದಿವಸ. ಎಲ್ಲ MLAಗಳು ನಿಮ್ಮ ಹತ್ರ ಟಿಕೆಟ್ ತಗೊಂಡವರು, ಹಣ ತಗೊಂಡವರು, ಪಡ್ಕೊಂಡವರು. ನೀವು ಜಸ್ಟ್ ಅವ್ರಿಗೆ ಸುಮ್ಮನೆ ಹಿಂಗೆ ನಮಸ್ಕಾರ ಮಾಡಿ ನೋಡೋಣ, ಏನಾದರೂ ಪರಿಣಾಮ ಆಗುತ್ತೇನೋ, ಒಂದಷ್ಟು ಸಹಾಯ ಆಗೋದಾದ್ರೆ ಆಗಲಿ ಅಂತ ಹೇಳ್ತೀವಿ. ಆಯ್ತ್ರಪ್ಪ, ನೀವು ಹೇಳಿದ್ಮೇಲೆ ಅದನ್ನು ಮಾಡ್ತೀರಂತ. ಬೆಳಗ್ಗೆ ಪೋಲಿಂಗ್ ಕಮೆಂಟ್ಸ್ ಆದಾಗ ಬಂದು ಕೂತವರು, ಯೂರಿನಲ್ಸ್ಗೂ ಕೂಡ ಹೇಳಲಿಲ್ಲ ಅವರು. ಬಂದ ಮೇಲೆ ಆ ಲೈನಲ್ಲಿ ಬರೋರಲ್ಲ MLAಗಳು, ಇವರಲ್ಲಿ ಕೂತಿದ್ರಲ್ಲ, ಅವ್ರಿಗೆಲ್ಲ ಇದಾಗೋದು. ಯಾವನೇ ಅವ್ನಿಗೆ ಏನೇನಾಯ್ತೋ ಏನೋ ಗೊತ್ತಿಲ್ಲ, ಹೈಯೆಸ್ಟ್ ವೋಟ್ಸಲ್ಲಿ ಮಾರ್ಗ್ರೆಟ್ ಆಳ್ವ ಗೆದ್ರು. ಅನಂತರ ಅವರು ಪಾಪ ಇಂದಿರಾ ಗಾಂಧಿ ಜೊತೆ, ನಾಟ್ ಎ ಮಿಸ್ಟೇಕ್, ಪಾಪ ಅವ್ರ ಕೆರಿಯರ್ ಅವ್ರು ಹೋಗ್ಬೇಕಾಯ್ತು, ಆ ಪ್ರಶ್ನೆ ಬೇರೆ. ಅರಸೋರ ವ್ಯಕ್ತಿತ್ವ ಅದು ಯಾವ ಥರದ್ದು ಅಂದರೆ, ಅವ್ರ ಮುಖ ನೋಡಿದ ತಕ್ಷಣ ಇದ್ರು ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಇನ್ನೊಂದ್ಸಲ ಅಸೆಂಬ್ಲಿ ಒಳಗೆ ನಾವು ವಿರೋಧ ಪಕ್ಷದಲ್ಲಿದ್ವಿ, ಗುಂಡೂರಾಯರ್ ಮುಖ್ಯಮಂತ್ರಿ, ಗುಂಡೂರಾವ್ ಸಚಿವ ಸಂಪುಟದ ಒಬ್ಬ ಸಹೋದ್ಯೋಗಿಗಳು ರೋಲರ್ ಫ್ಲೋರ್ ಮಿಲ್ಸ್ಗೆ, ಅಕ್ಕಿ ಗಿರಣಿಗಳಿಗೆ ಪರವಾನಗಿ ಕೊಡೋ ವಿಚಾರದಲ್ಲಿ ಸ್ವಲ್ಪ ಏನು ಅಧಿಕಾರ ದುರುಪಯೋಗ ಆಗಿತ್ತು ಅಂತ ಹೇಳಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ವರದಿನೂ ಬಂದಿತ್ತು. ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಿತ್ತು. ಅರಸು ಅವರು ಅಪೋಸಿಷನ್ನ ಮೆಂಬರ್ ಅಷ್ಟೇ, ಲೀಡರ್ ಕೂಡ ಅಲ್ಲ. ತಾವು ತಮ್ಮ ವಾದನ ಮಂಡಿಸ್ತಾ ಇದ್ರು, ಏನು ತಪ್ಪು ಮಾಡಿದ್ದೀರಿ ಏನು ಅಂತ. ಆ ಮಿನಿಸ್ಟ್ರಿ ಎದ್ದು, ನನ್ನ ಮೇಲೆ ನೀವು ಚಾರಿತ್ರ್ಯ ವಧೆ ಮಾಡ್ತಾ ಇದ್ದೀರಿ, ನಾನು ಚಿಕ್ಕ ವಯಸ್ಸು, ನನಗೆ, ನಾನು ಅಲ್ಪಸಂಖ್ಯಾತ ಸಮಾಜಕ್ಕೆ ಸೇರಿದವನು ಅಂತ ಎಲ್ಲ ಏನೇನೋ ಹೇಳಿದರು. ಅರಸೋರ ಭಾಷೆ ಬಹಳ ಗೌರವಯುತವಾದ ಭಾಷೆ. ಆಯ್ತಪ್ಪ, ಇಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಬರೋದಿಲ್ಲಪ್ಪ, ಮಂತ್ರಿಯಾಗಿ ನಿಮ್ಮ ಕಾರ್ಯದಕ್ಷತೆಯ ವಿಚಾರ ಬರ್ತಾ ಇರೋದು. ನಿಮ್ಮ ವಯಸ್ಸು ನನಗೇನಪ್ಪ ಗೊತ್ತಾಗುತ್ತೆ, ನಾನು ಯಾಕಪ್ಪ ನಿಮ್ಮ ವಯಸ್ಸನ್ನು ತಿಳ್ಕೊಳ್ಳಿ, ನಿಮ್ಮ ತಂದೆ ತಾಯಿಯವ್ರಿಗೆ ಗೊತ್ತಿರುತ್ತೆ ನಿಮ್ಮ ವಯಸ್ಸು. ನಾವಿಲ್ಲಿ ಮಾತಾಡ್ತಾ ಇರೋದು ಮಿಸ್ಯೂಸ್ ಆಫ್ ಆಫೀಸ್ ಬಗ್ಗೆ ಅಂತ. ಪ್ರೊಸೀಡಿಂಗ್ಸ್ ತೆಗೆದು ನೋಡಿ. ಆತನಿಗೆ ಬಾಯಿ ವಿಪರೀತ ದುಡುಕು.
ಏನಂದ್ಬಿಟ್ಟ ಅಂದರೆ ಅರಸೋರಿಗೆ, ನನ್ನ ವಯಸ್ಸು ನಮ್ಮ ತಾಯಿ ತಂದೆ ಗೊತ್ತಾಗತ್ತೆ, ನಿನ್ನ ವಯಸ್ಸು ಗುಡ್ಸೆಡ್ಡೆ ಹೆಣ್ಮಕ್ಳು ಕೇಳಿದ್ರು ಹೇಳ್ತಾರೆ, ಯಾರು ಕೇಳಿದ್ರು ಹೇಳ್ತಾರೆ. ಆತ ಅಂದದ್ದೇ ತಡ ಇಡೀ ಅಸೆಂಬ್ಲಿ ಈ ಜ್ವಾಲಾಮುಖಿ ಸ್ಫೋಟ ಆದರೆ ಆಗುತ್ತಲ್ಲ ಹಂಗಾಗೋಗ್ಬಿಡ್ತು. ಯಾರು ಕಾಂಗ್ರೆಸ್ಸು ಯಾರು ವಿರೋಧ ಪಕ್ಷನೋ ಅವನೊಬ್ಬನನ್ನು ಬಿಟ್ಟು ಇಡೀ ಅಸೆಂಬ್ಲಿ ಕಂಪ್ಲೀಟ್ ಅವನ ಮೇಲೆ ಬಿದ್ದುಬಿಟ್ರು. ಪಾರ್ಟಿ ಗಿಟ್ಟಿ ಅನ್ನೋ ಪ್ರಶ್ನೆನೇ ಇಲ್ಲ. ಅವನನ್ನು ಅವತ್ತು ದೈಹಿಕವಾಗಿ ರಕ್ಷಣೆ ಮಾಡಿದೆ ಒಂದು ದೊಡ್ಡ ಕೆಲಸ ಆಗ್ಬಿಡ್ತು. ಆ ಮಂತ್ರಿಯನ್ನ ಉಂಡ್ರಾವ್ ಚೀಫ್ ಮಿನಿಸ್ಟರ್ ಇದ್ದು ಕ್ಷಮಾಪಣೆ ಕೇಳಿದ್ರು. ಅರಸು ಜಸ್ಟ್ ನೀರು ಧಾರಾಕಾರವಾಗಿ ಹರಿತಾ ಇದೆ. ತಾಂತ್ರಿಕವಾಗಿ ಗುಂಡೂರಾವ್ ಲೀಡರು, ಇನ್ನೊಬ್ಬರು ಅಪೋಸಿಷನ್ ಲೀಡರ್, ಆದರೆ ಇಡೀ ಅಸೆಂಬ್ಲಿಯ ಲೀಡರ್ ಅರಸು. ಅವರವ್ರದೇ ಆದ ಕಾರಣಗಳಿಗೆ ಅವಕಾಶವಾದಿಗಳು ಕೆರಿಯರು ಕಾಪಾಡ್ಕೋಬೇಕು ಹೊರಟೋಗಿದ್ರೆ ಹೊರತು ಆ ಮನುಷ್ಯ ನಿಮ್ಮ ಹೃದಯದ ಒಳಗೆ ಹೊಕ್ಕು ಜಾಗ ಮಾಡ್ಕೊಂಡ್ಬಿಟ್ಟಿದ್ದ. ಇಟ್ ವಾಸ್ ನಾಟ್ ಈಸಿ ಟು ಎಕ್ಸ್ಪೆಲ್ ಹಿಮ್ ಫ್ರಮ್ ಯುವರ್ ಹಾರ್ಟ್. such a great man. ಅವರು ನನ್ನ ಕರ್ನಾಟಕ ಭವನದಲ್ಲಿ ಭೇಟಿ ಆದಾಗ ಆಗ್ತಾನೆ NT ರಾಮರಾವ್ ಅವರು ಪಾರ್ಟಿ ಪ್ರಾರಂಭ ಮಾಡಿದರು. ನನಗೆ ಭಾಳ ಹುಚ್ಚು NT ರಾಮರಾವ್ ಅವರು. ನಮ್ಮ ತೆಲುಗು ಬೇರೆ. ನಾನು ಅರಸೋರ ಹತ್ರ ಪರ್ಮಿಷನ್ ಕೇಳಿದೆ. ನಾನು ಹೋಗಿ ಅವರನ್ನು ಮೀಟ್ ಮಾಡ್ತೀನಿ ಹೈದರಾಬಾದಲ್ಲಿ ಹಿಡಿದು. ಅವ್ರು ಬೆಂಗಳೂರಲ್ಲಿ ಒಂದು ದೊಡ್ಡ ಸಭೆ ಮಾಡೋಣ. ತಾವು NT ರಾಮರಾವ್ ಅವರು, ನಿಜಲಿಂಗಪ್ಪನವರು, ಅವಾಗ ನಿಜಲಿಂಗಪ್ಪನವ್ರನ್ನೆಲ್ಲ ಒಂದಾವೆ, ಅವರು ವಿರೋಧ ಪಕ್ಷದಲ್ಲಿದ್ದರು. ಆಯ್ತಪ್ಪ ಅಂತಂದ್ರು. ನಾನು ಹೈದರಾಬಾದಿಗೆ ಬಂದೆ. ನಾದೇಂಡ್ಲ ಭಾಸ್ಕರ್ ರಾವ್ ಅಂತ ಅವ್ರ ಜೊತೆಗೆ ಫಸ್ಟ್ ಬಂದು ಕಾಂಗ್ರೆಸ್ MLA. ಆಮೇಲೆ ಅವ್ರ ಜೊತೆಗೆ ಇದ್ರು, ಚೀಫ್ ಮಿನಿಸ್ಟರ್ ಆದರು, ದ್ರೋಹ ಮಾಡಿದ್ರು, ಅದೆಲ್ಲ ಬೇರೆ. ಬಟ್ ನಾದೇಂಡ್ಲ ಭಾಸ್ಕರ್ ಅವ್ರು ನಾನು ಕರ್ಕೊಂಡೋದ್ರು NTR ಹತ್ರಕ್ಕೆ. ನನಗೆ ತೆಲುಗು ಬರ್ತಾ ಇದ್ದ ಮಾತಾಡಿ NT ರಾಮರಾವ್ ಅವರು ಅರಸೋರ ಬಗ್ಗೆ ಭಾಳ ಕೇಳಿದ್ದೀನಿ. ಎಸ್ ನಾವು ಬರ್ತೀನಿ ಅಂತಂದ್ರೆ ನಾನು ಮುಗಿಸ್ಕೊಂಡು 30ನೇ ತಾರೀಕು ಐ ಥಿಂಕ್ ಐ ರಿಟರ್ನ್ಡ್ ಟು ಬ್ಯಾಂಗ್ಳೂರ್. June 6 ಅರಸೋರೇ ಇಲ್ಲ. ಇವರ ಅಧಿಕಾರ ಕಳ್ಕೊಂಡ್ಮೇಲೆ ಅರಸೋರು ಗುಂಡ್ರಾವ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಂದು ಫುಟ್ಬಾಲ್ ಮ್ಯಾಚ್ ಆಯಿತು. ಥಿಂಕ್ ಫೈನಲ್ಸ್ ಅದು ಯಾವುದು ಅಂತ ಗೊತ್ತಿದೆ, ಲೀಗ್ ಯಾವುದು ಟೂರ್ನಮೆಂಟ್ ಮತ್ತೋ ಇದೆ. ಏನು ಕಿಕ್ಕಿರಿದು ತುಂಬಿಟ್ಟಿದೆ ಸ್ಟೇಡಿಯಂ. ಅರಸು ಅವರಿಗೆ 2 ಸ್ಪೋರ್ಟ್ಸ್ ಭಾಳ ಖುಷಿ, ಒಂದು ರೆಸ್ಲಿಂಗು, ಇನ್ನೊಂದು ಫುಟ್ಬಾಲ್. ನಾಣಯ್ಯನವರು, ನಾನು, MC ಪೆರುಮಾಳು, ರಘುಪತಿ ಅವರು, ಐ ಥಿಂಕ್ ಇನ್ನು ಯಾರು ಎಲ್ಲ ಇದ್ವಿ. ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿದ್ರು. ಅರಸೋರು ಬರ್ತೀವಿ ಅಂತ ನಾವು ಮೊದಲೇ ಹೋಗ್ಬಿಟ್ವಿ. ಜಾಗನೇ ಇಲ್ಲ. ಸೊ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಏನೋ ಇತ್ತು, ಮ್ಯಾಚೆಲ್ಲ ಆಗೋಗಿತ್ತು. ಇವ್ರು ಬರೋದು ಸ್ವಲ್ಪ ತಡ ಆಯಿತು ಮುಖ್ಯಮಂತ್ರಿಗಳು. ಅದಕ್ಕೆ ಮೊದಲು ಒಂದು 20 minutes, ಹಾಫ್ ಆನ್ ಅವರ್ ಮೊದಲು ಅರಸೋರು ಬಂದರು. ಏನ್ರಿ ನಿಮ್ಗೆ ಹೇಳ್ತೀನಿ, ಈ ಮನುಷ್ಯ ಸ್ಟೇಡಿಯಂಗೆ ಎಂಟ್ರ್ ಆದದ್ದೇ ತಡ, ಇಡೀ ಸ್ಟೇಡಿಯಂ ಎದ್ದು ನಿಂತುಬಿಡ್ತು. ಏನು ಆ ಇದು ಅಂದರೆ ಸ್ವಾಗತ ಅಂದರೆ ಅರಸೋಗೆ ಎಕ್ಸ್ ಚೀಫ್ ಮಿನಿಸ್ಟ್ರಿಗೆ. ನಾವು ಅದನ್ನು ತಿಳ್ಕೊಂಡು ಸ್ವಲ್ಪ ಸಣ್ಣ ಬುದ್ಧಿ ನಮ್ದೆಲ್ಲ, ಕೆರಿಯರಿಸ್ ಅಲ್ವ ನಾವು. ಸಾರ ಒಂದು ರೌಂಡ್ ಹೋಗೋಣ, ಅವರು ಆಗೋದಿಲ್ಲ, ಕೂತ್ ಬಿಡಬೇಕು ಅಂತ ನಾವು ಬಿಡೋದಿಲ್ಲ. ಎಂಟೈರ್ ಸ್ಟೇಡಿಯಂ ಒಂದು ರೌಂಡ್ ಹೊಡಿಸಿ ಕರ್ಕೊಂಡ್ಬಂದು ಕೂಡಿಸಿದ್ವಿ. ಅದಾದ್ಮೇಲೆ 15-20 ನಿಮಿಷಕ್ಕೆ ಗುಂಡ್ರಾವ್ ಬಂದು ಒಂದು ಹಾಫ್ ಆನ್ ಅವರೇ ಆಗಿರ್ಬೋದು. ಆ ರೆಸ್ಪಾನ್ಸ್ ಇರಲಿಲ್ಲ. ನಮಗೇನು ಖುಷಿ, ನಾವು ನೆಕ್ಸ್ಟ್ ನಮ್ಮದೇ ರಾಜ್ಯ. ನಾವು ಹಂಗೆ ಅಲ್ವಾ ಯೋಚನೆ ಮಾಡಿ, ಸಣ್ಣವ್ರಲ್ವೇನ್ರಿ ನಾವು.
ಈಗ ಸುಮ್ಮನೆ ದೊಡ್ಡ ದೊಡ್ಡ ಮಾತುಗಳು ಹೇಳ್ಬಿಟ್ರೆ ಅವತ್ತು ನನ್ನ ಮನಸ್ಥಿತಿ ಫಸ್ಟ್ ಟರ್ಮು ಸೋತೋಗಿದ್ವಿ, ಇಂದಿರಾ ಗಾಂಧಿ ದೂರ ಆಗಿದ್ವಿ, ಅರಸೂರ್ನ ಕಳ್ಕೊಂಡಿದ್ದಕ್ಕೆ ಜನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಸಿಂಪತಿ ಬಂದಿದೆ, ನಾವು ಗೆದ್ದು ಬಿಡ್ತೀವಿ, ನಮ್ಮ ಪಾರ್ಟಿ ಬಂದ್ಬಿಡ್ತೀವಿ ಅನ್ನೋ ಒಂದು ಅಷ್ಟೇ ನಮ್ಮ ಸಣ್ಣತನ, ಅಷ್ಟೇ ಕ್ಯಾಲ್ಕುಲೇಷನ್ ನಮ್ಮದು. ದೊಡ್ಡ ವಿಚಾರಗಳನ್ನ ಹೇಳ್ಕೊಂಡು ಆತ್ಮವಂಚನೆ ಮಾಡ್ಕೊಳಕ್ ತಯಾರಾಗಿಲ್ಲ ನಾವು. ಯಶ ಸಿಕ್ಲಿಲ್ಲ, ಅವರು ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ. ಮನಸ್ಸು ಗೆದ್ದು ಬಿಟ್ಟಿದ್ರು ಅವರು, ರಾಜ್ಯದ ಜನರ ಮನಸ್ಸು ಗೆದ್ದು ಬಿಟ್ಟಿದ್ರು. ಬಹಳ ನಮಗೆ 2 ಘಟನೆ. ನಾನು ಕ್ರಾಂತಿರಂಗದಲ್ಲಿರಲಿಲ್ಲ, ನಾನು ಕ್ರಾಂತಿರಂಗಕ್ಕೆ ಸೇರಲಿಲ್ಲ. ಕಾರಣ ಏನಂದ್ರೆ, ಕ್ರಾಂತಿರಂಗ ಜನತಾ ಪಕ್ಷ ಎಲ್ಲ ಚಟುವಟಿಕೆ ಮಾಡಿದೆ ಇವ್ರ ಜೊತೆಯಲ್ಲೇ ಬೆಳಗ್ಗೆ ರಾತ್ರಿ ಎಲ್ಲ. ನಮ್ಮಲ್ಲಿ ಏನಾಯಿತು, ನಾನು ಈ ಜನತಾ ಪಕ್ಷ ಇದು ಭೂ ಮಾಲೀಕರು, ಮನಿ ಲೆಂಡರ್ಸ್ ಪಾರ್ಟಿ ಅಂತ ವಿಪರೀತ ಹೇಳ್ಬಿಟ್ಟಿದ್ದೆ. ಇನ್ನು ಅವ್ರ ಜೊತೆಗೆ ಹೋಗಿ ನಿಂತರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತೆ. ಬಟ್ ನಾನು ಕ್ರಾಂತಿರಂಗನೇ. ಇವ್ರು ಭಾಳ ಬೈದರು ನನಗೆ, ಅಬ್ದುಲ್ ನಜೀರ್ ಸಾಹೇಬರು, ಪಟೇಲ್ರು, ರಾಚೇನವರು ಎಲ್ಲ. ಇಲ್ಲ, ನನ್ನ ಕ್ಷೇತ್ರದಲ್ಲಿ ಹೀಗಿದೆ, ನನಗೆ ಜಾತಿನೂ ಇಲ್ಲ, ದುಡ್ಡು ಇಲ್ಲ, ಕಾಂಗ್ರೆಸ್ನ ಫೈಟ್ ಮಾಡಿ ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದೆ. ಅಫ್ಕೋರ್ಸ್ ನನ್ನ ಎಕ್ಸ್ಪೆರಿಮೆಂಟ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ನಾನು ಎಣಿಕೆಯಲ್ಲಿ ಮಿಸ್ಟೇಕ್ ಮಾಡಿಕೊಂಡೆ. ನಾನು ಗೆದ್ದುಬಿಟ್ಟಿದ್ದೆ ಇಂಡಿಪೆಂಡೆಂಟಾಗಿ ಆ ಚುನಾವಣೆ, ಬಟ್ ಕೌಂಟಿಂಗಲ್ಲಿ ಮಿಸ್ಟೇಕ್ ಮಾಡಿಕೊಂಡೆ. ಒಂದು 200 votes ಸೋತೆ ಅಂತ ಡಿಕ್ಲೇರ್ ಮಾಡಿದ್ರು. ಅದಾದಮೇಲೆ 2 ವರ್ಷಕ್ಕೆ ಮತ್ತೆ ಚುನಾವಣೆ ಬಂತು. 85 ಚುನಾವಣೆಯಲ್ಲಿ ನಾನು ಗೆದ್ದು ಬಂದೆ. ಆವಾಗ ಜನತಾ ಪಕ್ಷದ ಟಿಕೆಟ್ ಮೇಲೆ ಗೆದ್ದು ಬಂದೆ. ಹೆಗ್ಡೆ ಅವರು ಯಾರು ಹೇಳಿದ್ರು ಗೊತ್ತಿಲ್ಲ, ಲ್ಯಾಂಡ್ ಟ್ರೈಬ್ಯುನಲ್ಸ್ ಏನು ಮಾಡಿದ್ವಿ ನಾವು ಗೇಣಿದಾರರ ಹಕ್ಕನ್ನು ಸ್ಥಾಪನೆ ಮಾಡೋದಕ್ಕೆ, ಇದನ್ನು ಅರಸೂರಿದ್ದಾಗ ಮಾಡಿದಾಗ ಇದರ ಮೇಲೆ ಅಪೀಲ್ ಇಲ್ಲ. ಹೈಕೋರ್ಟ್ಗೆ ಅಷ್ಟೇ ಅಪೀಲ್ ಹೋಗೋದಾಯಿತು. ವಕೀಲರು ಇದ್ರ ಮುಂದೆ ಅಪಿಯರ್ ಆಗೋ ಹಾಗಿಲ್ಲ. ಆಜು ಬಾಜು ಸಾಕ್ಷಿದಾರರು ಇವರು ಉಣಿಮೆ ಮಾಡ್ತಾ ಇದ್ದಾರೆ, ಇವ್ರು ಗೇಣಿದಾರರಾದ್ರೆ ಅವ್ರಿಗೆ ಗೇಣಿ ಮಾಡಿಕೊಡ್ಬೇಕು, ಅವ್ರಿಗೆ ಹಕ್ಕು ಕೊಡಬೇಕು ಅಂತ ಹೇಳಿ ಭಾಳ ಪ್ರಗತಿಪರ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇರಲಿಲ್ಲ. ಇವರೇನು ಮಾಡಿದ್ರು, ಜನತಾ ಪಕ್ಷ ಸರ್ಕಾರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಮೇಲ್ಮನವಿ ಪ್ರಾಧಿಕಾರ ಅಂತ ಮಾಡಿದ್ರು. ಒಬ್ಬ ಆಫೀಸರ್ನಿಟ್ಟು ಜನತಾ ನ್ಯಾಯಾಲಯ, ಲ್ಯಾಂಡ್ ಟ್ರೈಬ್ಯುನಲ್ಲು, ಜನರ ಪ್ರತಿನಿಧಿಗಳು, ಮೆಂಬರ್ಸು ಎಲ್ಲ ವರ್ಗದಿಂದ, SC ಇಂದ, ST ಇಂದ, ಲೇಡೀಸಿಂದ, ಇವರಿದ್ದು ಕೂತು ತೀರ್ಮಾನ ಮಾಡೋದು. ಇದ್ರ ಮೇಲೆ ಪ್ರಾಧಿಕಾರ ಅಂತ ಮಾಡಿ ಇದು ಮಾಡಿದ್ರು. ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ನಾನೊಂದು ಬಹಿರಂಗ ಪತ್ರ ಬರೆದುಬಿಟ್ಟೆ ಹೆಗಡೆಯವರಿಗೆ, ಇದು ನಾವು ಒಪ್ಪೋದಿಲ್ಲ, ವಿರೋಧ ಮಾಡ್ತೇನೆ, ನನ್ನ ನಾಯಕರು ಹೀಗೆ ಮಾಡಿದ್ರು ಅಂತ ಹೇಳಿ. ಅದರಲ್ಲಿ ಕಡೆ ಒಳಗೆ ನಾನೇನು ಬರೆದಿದ್ದೆ ಅಂದರೆ, ನೀವು ಕಾಮರಾಜ್ ನಾಡರು, ದೇವರಾಜ ಅರಸು ಥರದ ಅಂತಿಮ ಯಾತ್ರೆಯನ್ನು ಬಯಸಬೇಕು. ಅದು ಜನಪರವಾಗಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಕಾಮರಾಜ್ ನಾಡರವರು, ದೇವರಾಜ ಅರಸು ಅವರು ಇಬ್ಬರು ಬಹಳ ಸಣ್ಣ ಸಮಾಜಗಳಿಗೆ, ಹಿಂದುಳಿದ ಸಮಾಜಗಳಿಗೆ ಸೇರಿದವರು, ಯಾವ ಅಧಿಕಾರದಲ್ಲೂ ಇರಲಿಲ್ಲ. ಆದರೆ ನುಗ್ಲಾಗೋಯ್ತು ಅವ್ರ ಪಾರ್ಥಿವ ಶರೀರ ನೋಡೋದಕ್ಕೆ. ಯಾರೋ 4 ಜನ ತಗೊಂಡೋಗಿ ಆಂಬುಲೆನ್ಸ್ ಅಂತ ಸುಡೋದು, ಹೊಳೋದು ಆಗಬಾರ್ದು ನಿಮ್ಮದು ಅಂತ ಹೇಳಿ ಭಾಳ ಕಠಿಣವಾಗಿ ಪತ್ರ ಬರೆದು, ಬಹಿರಂಗ ಪತ್ರ. ಅದು ಕನ್ನಡಪ್ರಭದಲ್ಲಿ ಸತ್ಯ ಅವರು ಬಾಕ್ಸ್ ಐಟಮ್ ಫಸ್ಟ್ ಪೇಜಲ್ಲಿ ಬರೆದ್ರು. ಎಂ ಚಂದ್ರಶೇಖರ್ ಅವರು ಜನತಾ ಪಕ್ಷದ ಅಧ್ಯಕ್ಷ ಆಗಿದ್ದರು. ನನಗೆ 3 ದಿವಸಕ್ಕೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ರು. ಮತ್ತು ಖಾದ್ರಿ ಶಾಮಣ್ಣ ಅವರು ಎಡಿಟೋರಿಯಲ್ ಬರೆದುಬಿಟ್ರು. ನಾನು ಏನು ಇವ್ರಿಗೇನು ಬರೀತಾರೆ, ಮೆಂಟಲಿ ಡಿಸ್ಟರ್ಬ್ ಪೀಪಲ್ಗೇನು ಹೇಳ್ತಾರಲ್ಲ ಕನ್ನಡದಲ್ಲಿ, ಆ ಥರದ ಅರ್ಥ ಬರೋ ಹಂಗೆ ಬರೆದ್ಬಿಟ್ರು. ನಾನು ಅಂಥವನು ಅಂತ ಹೇಳಿ ಬರೆದ್ರು. ಆಮೇಲೆ ನಾನೇನು ಕೇರ್ ಮಾಡಲಿಲ್ಲ. ಚಂದ್ರಶೇಖರ್ ಅವ್ರು ನೋಟಿಸ್ ಕೊಟ್ಟರು, ಹೋದೆ. ಸ್ಟ್ಯಾಂಡ್ ಬೈ ದಿಸ್. ಇಲ್ಲ, ನೀವು ಭಾಳ ಇಂಪಲ್ಸಿವ್, ಹೀಗೆ ಮಾಡಬಾರ್ದು ಅಂದರು. ಆಗಿನ ಜನತಾ ಪಕ್ಷದ ಅಧ್ಯಕ್ಷ ಚಂದ್ರಶೇಖರ್ ಅವರಿಗೆ ಫೋನ್ ಕೊಟ್ಟರು, ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್. ಅವ್ರು ನಾನು ಭಾಳ ಇಷ್ಟಪಡ್ತಿದ್ರು.
ಅವ್ರಿಗೆಲ್ಲ ಫೋನ್ನಲ್ಲೇ ಎಕ್ಸ್ಪ್ಲೈನ್ ಮಾಡಿದೆ. ಅವ್ರು ಚಂದ್ರಶೇಖರ್ ಅವರು ತಕ್ಷಣ ಸಸ್ಪೆನ್ಷನ್ ರದ್ದು ಮಾಡು, ಅವ್ನು ಬೀದಿಗೆ ಹೋದ್ರೆ ತಗೊಂಡು ನಾವು ಮುಖ ಸಣ್ಣದು ಮಾಡ್ಕೊಳ್ತೀವಿ. ಹಿ ಹ್ಯಾಸ್ ಟೇಕನ್ ದ ರೈಟ್ ಸ್ಟ್ಯಾಂಡ್ ಅಂಡ್ ಅಬಾಲಿಷ್ ದಿಸ್ ಟ್ರೈಬ್ಯುನಲ್ಸ್, ಡೋಂಟ್ ಡೂ ಇಟ್. ಸೊ ಅವ್ರಿಗೆ ಅದು ಭಾಳ ಇರ್ಸ್ಮರ್ಸ್ ಆಯ್ತು. ಐ ಸಾರಿ ಹೆಗಡೆ ಅವ್ರಿಗೆ. ಇನ್ನೊಂದು ಸಲ ನಾನು ಊರಿಂದ ಹೊರಟಿದ್ದೆ ಅಸೆಂಬ್ಲಿಗೆ ಬರೋಕ್ಕೆ ಅಂತ, ನಮ್ಮೂರು ಜನ ಬಂದರು, ಕಾಲೋನಿಯವರು. ಏನರಪ್ಪ ಬೆಳಗ್ಗೆ ಬಂದ್ರಿ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ, ಅಸೆಂಬ್ಲಿ ಇದೆ ಅಂತ. ಎಲ್ಲ ಲೈಟ್ ಕಿತ್ತಾಕಿದ್ರು ನಮ್ಮ ಗುಡ್ಸ್ಲಲ್ಲಿ ಅಂತಂದರು. ಯಾಕೆ ಅಂತ, ಬಿಲ್ ಕಟ್ಟಿಲ್ಲ ಅಂತ ಹೇಳಿ. ಅವೆಲ್ಲ ಭಾಗ್ಯ ಜ್ಯೋತಿಯ ಲೈಟ್. ಓಕೆ. ಚಿಕ್ಕ ವಯಸ್ಸು, ಸಿಟ್ಟು ಜಾಸ್ತಿ. ಅಸೆಂಬ್ಲಿಗೆ ಬಂದೆ. ಮಾರನೇ ದಿವಸ ಪಾರ್ಟಿ ಮೀಟಿಂಗ್ ಇತ್ತು, ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗು. ಹೆಗಡೆ ಅವ್ರಿಗೆ ನಾನು ಕೇಳಿದೆ, ಯಾರ್ರೀ ನಾನು ನನ್ನ ಲೀಡರ್ ಕೊಟ್ಟ ಲೈಟನ್ನು ತೆಗೆದವರು ಭಾಗ್ಯಜ್ಯೋತಿ ಲೈಟ್ ಡಿಸ್ಕನೆಕ್ಟ್ ಮಾಡಿದಿರಿ ಅಂತ. ಇವ್ರಿಗೇನು ಬ್ರೀಫಿಂಗ್ ಇತ್ತೇನೋ ಹೆಗಡೆ ಅವರು ಇನ್ನು ಕೆಲರೆಲ್ಲ ಎದ್ದು. ಅವಾಗ ಹೆಗಡೆ ಅಂದರೆ ದೇವರು, ಅವ್ರ ವಿರುದ್ಧ ಯಾರು ಏನು ಮಾತಾಡೋಂಗಿಲ್ಲ. ಬಟ್ ನಮಗೆ ದೇವ್ರು ಒಬ್ಬರೇ ಇದ್ದಿದ್ದು, ಅರಸು. ಇವ್ರು ನಾಯಕರಾಗಿದ್ರು, ನನಗೆ ಹೆಗಡೆ ಅವ್ರು ನಾನು ನಾಯಕರಾಗಿದ್ರು, ಡೆಫಿನೆಟಾಗಿ ನಾನು ಗೌರವಿಸ್ತೀನಿ. ಆದರೆ ಅರಸು ಸ್ಥಾನಕ್ಕೆ ಇವ್ರು ಬರೋಕ್ಕಾಗ್ತಾ ಇರಲಿಲ್ಲ. ಒಬ್ಬರೇ ಅರಸು, ಜೀವಮಾನಕ್ಕೆಲ್ಲ ಸೇರೋರು ಒಬ್ಬರೇ. ಇನ್ನು ಆ ಜಾಗ ಯಾರಿಗೂ ಸಿಗೋದಿಲ್ಲ. ಇದೊಂದು ರೀತಿಯ ಪಾತಿವ್ರತ್ಯ ಇದ್ದಂಗೆ. ನನ್ನ ಲೀಡರ್ ಕೊಟ್ಟಿದ್ದ ಲೈಟ್ ತೆಗೆ ಹಕ್ಕು ನಿಮ್ಗೆ ಯಾರು ಕೊಟ್ಟಿದ್ದು ಅಂತ ಏರಿಧ್ವನಿಯಲ್ಲಿ ಮಾತಾಡ್ದ. ದುಡ್ಡು ಕಟ್ಟೋದು ಬೇಡ, ಪುಕ್ಷಟೆ ನಡ್ಸೋಕ್ಕಾಗುತ್ತೆ ಸರ್ಕಾರ ಅಂದರು. ಪಟೇಲ್ರು ಅವಾಗ ಮಿನಿಸ್ಟರ್ ಫಾರ್ ಪವರ್ ಎಲ್ಲ ಆಗಿದ್ರು. ಆವಾಗ ನಾನು ಹೇಳಿದೆ, ಎಕ್ಸೈಸ್ ಕಾಂಟ್ರಾಕ್ಟರ್ಗಳ ಡ್ಯೂಸ್ ಎಲ್ಲ ಯಾರು ಕಟ್ಟೋರು? ಈ ವರ್ಷ ಕಿಸ್ಟ್ ಮಾಡ್ಕೊಳ್ತಾರೆ, ಬೇಕಂತ ಸುಸ್ತಿದಾರರಾಗ್ತಾರೆ. ಬರೋ ವರ್ಷಕ್ಕೆ ಬೇರೆಯವ್ರ ಹೆಸರಲ್ಲಿ ಕಿಸ್ಟ್ ಇಟ್ಕೊಳ್ತಾರೆ. ಇಲ್ಲಿ ಹುಡ್ಕಕ್ಕೆ ಹೋದ್ರೆ ಏನೂ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅವರು ಕ್ಲಿನಿಕಲ್ ಫೆಸಿಲಿಟಿ ತಗೊಳ್ತಿದ್ದಾರೆ. ಸುಮಾರು ಜನ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅವರಿಗೆ ಅವ್ರದ್ದು ಹಾಸ್ಪಿಟ್ಲ್ ಇರಲಿಲ್ಲ. ಕ್ಲಿನಿಕಲ್ ಫೆಸಿಲಿಟೀಸ್ನ ನಮ್ಮಲ್ಲಿ ತಗೊಳ್ತಿದ್ರು ಸರ್ಕಾರದಲ್ಲಿ. ಅವ್ರದ್ದು ಬಿಲ್ ಬಾಕಿ ಇದೆ, ಅದನ್ನೇ ಯಾರು ಕಟ್ಟೋರು? ಅವೆಲ್ಲ ಬಿಟ್ಟು ಗುಡಿಸ್ಲಿಕ್ಕೆ ಬಂದುಬಿಟ್ರ. ನಾಳೆ ಬೆಳಗ್ಗೆ 10 ಗಂಟೆಗೆ ಲೈಟ್ ಆನ್ ಆಗಬೇಕು, ಇಲ್ಲದ್ರೆ ಸ್ವಾಮಿ ನಾನು ನಿಮ್ಮ ಆಫೀಸಿಗೆ ಬಂದು 3rd ಫ್ಲೋರಲ್ಲಿ ನಿಮ್ಮ ಕೋಣೆಯಲ್ಲಿ ನಾನು ಲೈಟ್ ಆಫ್ ಮಾಡ್ತೀನಿ. ಹುಚ್ಚು, ಎಮೋಷನ್. ಅರಸು ಹೋಗ್ಬಿಟ್ಟಿದ್ರು, ನಮ್ಮದು ನಮ್ಮ ಹೆಸರಲ್ಲಿ ಇವ್ರು ಯಾರು ಆ ಥರದ್ದು ಒಂದು ಸ್ವಲ್ಪ ಇತ್ತು, ನಮ್ಗೆ ಇಲ್ಲ ಅಂತಲ್ಲ. ಅರಸು ಇವರು ಹೆಗಡೆ ಅವರು ಹಿ ಟುಕ್ ಇಟ್ ವೆರಿ ಪರ್ಸ್ನಲಿ. ಏನೇನು ಮಾಡಿಕೊಂಡ್ರೆ ಏನೋ ಗೊತ್ತಿಲ್ಲ. ಅವಾಗ ರಾಯಭಾರಿಗಳನ್ನ ನಾನು ಸಿಟ್ಟು ಮಾಡ್ಕೊಂಡಾಗೆಲ್ಲ ನನಗೆ ನಜೀರ್ ಸಾಹೇಬರು, ರಘುಪತಿಯವರು ರಾಯಭಾರಿಗಳು ಎಲ್ಲ ಬಂದರು. ಆಮೇಲೆ ನಾಣಯ್ಯನು ಇದ್ದರು, DB ನಾಮದಾರ್ ಇದ್ದರು. ಹೆಗಡೆ ಅವ್ರ ಮನೆಗೆ ಹೋದ್ವಿ, ಊಟ ಗೀಟ ಅಂದರು. ಆಮೇಲೆ ಸಮಾಧಾನ ಮಾಡಿದ್ರು. ಹೆಗಡೆ ಅವರು ಭಾಳ ವೆರಿ ಗ್ರೇಟ್ ಮ್ಯಾನ್. ಹೆಗಡೆ ಅವರು ಭಾಳ ಇಂಟ್ರೆಸ್ಟಿಂಗ್ ಪರ್ಸನ್. ಹೀಗೆ ಮಾಡಿಕೊಂಡು, ಅರಸು ಈಸ್ ಯುವರ್ ಲೀಡರ್, ಐ ಆಮ್ ನಾಟ್ ಯುವರ್ ಲೀಡರ್. ಸರ್, ಯು ಆರ್ ಮೈ ಚೀಫ್ ಮಿನಿಸ್ಟರ್ ಸರ್, ಹಿ ಈಸ್ ಮೈ ಲೀಡರ್. ನೋಡಿ, ಲುಕ್ ಅಟ್ ಹಿಮ್. ಭಾಳ ಸೌಮ್ಯವಾದ ಮನುಷ್ಯ. ಲುಕ್ ಅಟ್ ಹಿಮ್. ಇನ್ನು ಇದಕ್ಕಿನ್ನ ಹ್ಯೂಮಿಲಿಯೇಷನ್ ಬೇಕಾ ನನಗೆ ಅಂತಂದ್ರೆ, ಸರ್ ಪ್ಲೀಸ್ ಡೋಂಟ್ ಗೆಟ್ ಅಫೆಂಡೆಡ್ ಸರ್. ಐ ಡೋಂಟ್ ಇಂಡಲ್ಜ್ ಇನ್ ಅಡಲ್ಟ್ರಿ ಸರ್. ಹಿ ಈಸ್ ಮೈ ಲೀಡರ್ ಫಾರ್ ಲೈಫ್ ಸರ್. ಯು ಕಾಂಟ್ ಟೇಕ್ ದಟ್ ಪ್ಲೇಸ್ ಸರ್. ವಾಟ್ ಎ ಗ್ರೇಟ್ ಮ್ಯಾನ್, ಹೌ ಲಕ್ಕಿ ಹಿ ವಾಸ್ ಅಂತಂದರೆ ಹೊತ್ತು ಹೆಗಡೆ ಇನ್ನೇನು ಹೇಳಿ ಲೈಟ್ ಕೊಟ್ಟು. ನಮಗೆ ಐ ಕಾಂಟ್ ಫರ್ಗೆಟ್ ಸಮ್ ಆಫ್ ದೀಸ್ ಥಿಂಗ್ಸ್. ಅವ್ರ ದಿನಚರಿ ಸೋತೋಗಿದ್ದು. ಸೋತಾಗ ದಿನಚರಿ ಹೆಂಗಿತ್ತು ಸರ್ ಅರಸೋದು? ಏನು ಮಾಮೂಲಾಗೆ ಇರ್ತಾಯಿದ್ರು. ಅವ್ರು ಇವರು ಬರ್ ಕರಿಯೋರು, ಹೋಗೋರು. ಆವಾಗಲೂ ಕೆಲವರು ದುಡ್ಡು ಕಾಸಿಗೆ ಬರೋರು, ಏನೋ ಇದೆ ಅಂತ, ಏನಪ್ಪ ಇದೆ ನನ್ನ ಹತ್ರ, ಏನು ಕೊಡಲಿ ಅಂತ ಹೇಳೋರು.
ಅಭ್ಯಾಸ ಆಗೋಗಿತ್ತಲ್ಲ. ಇದು ಬೇರೆ ಇತ್ತಲ್ಲ, ಬೇಕಾದಷ್ಟು ಹೊಡೆದು ಬಿಟ್ಟಿದ್ದಾರೆ, ಎಲ್ಲ ಗೋಡಂಬನ್ನು ಇಟ್ಟಿದ್ದಾರೆ. ಬರೋರು ಕೆಲರೆಲ್ಲ ಏನಿತ್ತಲ್ಲಿ ಮಣ್ಣು ಏನೂ ಇರಲಿಲ್ಲ. ಯು ವುಡ್ ಟೇಕ್ ಇಟ್. ತುಂಬ ಬೇಸರ ಯಾಕಂದರೆ ಅವ್ರಿಗೆ ಭಾಳ ಬೇಸರ ಆಗಿರುವಂಥ ಸಂದರ್ಭಗಳು ಘಟನೆಗಳು ನಡೆದೇ ಇವೆ. ಹಾಗೆಲ್ಲ ಏನು ಮಾಡ್ತಾಯಿದ್ರು ಅರಸು? ಒಂದು ಘಟನೆ, ಇಬ್ಬರೂ ಇಲ್ಲ, ಆದ್ದರಿಂದ ನಾನು ಎಷ್ಟು ಹೇಳ್ಬೋದೋ ಗೊತ್ತಿಲ್ಲ. ಲಂಕೇಶ್ ಪತ್ರಿಕೆ ನಮ್ಮೆಲ್ಲರ ಪತ್ರಿಕೆ ಆಗಿತ್ತು. ನಾವೆಲ್ಲ ಕಾಂಗ್ರೆಸ್ ವಿರೋಧಿಗಳಾಗಿದ್ವಿ, ಗುಂಡ್ರಾವ್ ವಿರೋಧಿಗಳಾಗಿದ್ವಿ. ಎಲ್ಲ ನಮ್ಮ ಒಡನಾಟ, ಏನಾದರೂ ಇನ್ಫಾರ್ಮೇಷನ್ ಕೊಡೋದು ತಗೊಳ್ಳೋದು, ಲಂಕೇಶ್ವರ ಆಫೀಸ್ಗೆ ಹೋಗೋದು, ಕೂರಿಸೋದು. ಲಂಕೇಶ್ವರ್ಗೆ ನಾವು ಎಷ್ಟೋ ಜನ ನಮ್ಮಂಥವ್ರು ಲಂಕೇಶ್ವರ್ಗೆ, ನಾವು ಕೂಡ ಅವ್ರ ಪ್ರೀತಿಗೆ ಒಳಗಾಗಿದ್ವಿ. ಲಂಕೇಶ್ವರ್ ಒಂಥರ ಆ ಸಿಗರೇಟಿಗೆ ಇಟ್ಕೊಳ್ಳೋರೆ, ಹಿಂಗೆ ಮಾಡ್ರೋ ಅಂತ ನಮಗೆಲ್ಲ ಹೇಳೋರು. ಅವರು ನಮಗೊಂದು ಡ್ಯೂಟಿ ಒಪ್ಪಿಸಿದ್ರು, ಏನಾದರೂ ಮಾಡಿ ದೇವರಾಜ್ ಅರಸವರನ್ನು, ಸುಬ್ಬಯ್ಯನವರನ್ನು ಮೀಟ್ ಮಾಡಿಸಿಸ್ಬೇಕು. ಏಕೆ ಸುಬ್ಬಯ್ಯವ್ರನ್ನ? ಯಾಕಂದ್ರೆ ಭಾಳ ಬೈದ್ಬಿಟ್ಟಿದ್ರಲ್ಲ, ಸುಬ್ಬಯ್ಯ ಅರಸೋರನ್ನ ಹರಿದು ಮುಕ್ಕಿಬಿಟ್ಟಿದ್ರು. ಭಾಳ ಡಿಫಿಕಲ್ಟ್ ಎಕ್ಸಸೈಸ್. ಅರಸೋರು ಒಪ್ಸಿದ್ವಿ. ಪ್ಯಾಲೇಸಲ್ಲಿ ಒಂದು ಇದರಲ್ಲಿ ಕಾಟೇಜಲ್ಲಿ ಇರ್ತದೆ, ನನಗೆ ಸುಬ್ಬಯ್ಯನವ್ರನ್ನ ಕರ್ಕೊಂಡು ಪಾಪ ಅರಸೋರು ನಮಸ್ಕಾರ ಮಾಡಿ ಶೇಕ್ ಹ್ಯಾಂಡ್ ಕೊಡಿದ್ರು. ಸುಬ್ಬಯ್ಯನವ್ರು ನಿಮ್ಗೆ ಹೇಳ್ತಾನೆ, ಎಡಿಟ್ ಶೇಕ್ ಹ್ಯಾಂಡ್, ಭ್ರಷ್ಟ ಕೈ ನಾ ಮುಟ್ಟೋದಿಲ್ಲ ಅಂತ. ನೀವು ನನ್ನ ಜೊತೆಯಲ್ಲಿ ಜಾಗದಲ್ಲಿದ್ರೆ ಏನಾಗ್ತದೆ ನಿಮ್ಮ ಗತಿ? ಸಂಧಾನಕ್ಕೆ ಕರ್ಕೊಂಡೋಗಿರೋರು ನೀವು, ಎರಡು ಬೆಟ್ಟಗಳು, ಅವರು 8 ವರ್ಷ ರಾಜ್ಯನ ಆಳಿದ್ದಾರೆ, ಸೆಕೆಂಡ್ ಕೊಡಕ್ಕೆ ಬಂದರೆ ಮುಟ್ಬೇಡ ನನ್ನ ಕೈ ಅಂತ ಹೇಳಿ 2 ನಿಮಿಷ ಬಾಂಬ್ ಹಾಕಿದಂಗೆ ಅಲ್ಲಿ ಎಲ್ಲ ಹಾಗೇ ಛೇತ್ರಿಸ್ಕೊಂಡ್ರು. ಅರಸು ಸುಬ್ಬಯ್ಯನವರೇ, ನಂದೊಂದು ರಿಕ್ವೆಸ್ಟ್ ಇದೆಯಪ್ಪ, ಹೇಳಿ. ನನಗೆ ಹೊಟ್ಟೆ ತುಂಬ ಮಕ್ಕಳು, ನನಗೆ ಮೈ ಮಾರ್ಕೊಳ್ಳೋದು ಬಿಟ್ಟರೆ ಬೇರೆ ಏನೂ ಗತಿ ಇಲ್ಲ. ನಾನು ಮೈ ಮಾರ್ಕೊಂಡಿದ್ದೆ, ಮಕ್ಕಳನ್ನು ಪೋಷಣೆ ಮಾಡಬೇಕಿತ್ತು. ನೀವು ಬೆಟ್ಟದ ತುದಿಯಿಂದ ನಿಂತ್ಕೊಂಡು ನನ್ನನ್ನು ವೇಶ್ಯ ಅಂತ ಕರೆದು ಬಿಡಿ, ನನಗೇನು ದುಃಖ ಇಲ್ಲಪ್ಪ. ಹೌದಪ್ಪ, ನಾನು ಮೈ ಮಾರ್ಕೊಂಡಿದ್ದೀನಿ, ನನ್ನ ವೇಶ್ಯ. ಆದರೆ ಕೈ ಜೋಡಿಸ್ಬಿಟ್ಟು ನನ್ನ ಮಕ್ಕಳನ್ನು ಅಂತ ಕರಿಬೇಡಿ. ಐ ಟೆಲ್ ಯು, ಒಂದು ಕ್ಷಣದಲ್ಲಿ ನಿಮ್ಮ ಕೈ ಮುಟ್ಟೋದಿಲ್ಲ ಅಂತ ಹೇಳಿದ ಸುಬ್ಬಯ್ಯನವರು ಅರಸೋರ್ ಕಾಲದಲ್ಲಿ he wept, he broke down. ಅವತ್ತು ಸುಬ್ಬಯ್ಯನವರು ನಮಗೆ ಬರ್ತಾ ಹೇಳಿದ ಮಾತು, ಪುಸ್ತಕಗಳು, ಭ್ರಮೆಗಳು, ಓದೋದು, ಪ್ರಾಕ್ಟಿಕಲ್ ವರ್ಲ್ಡ್ ಎಷ್ಟು ಡಿಫರೆಂಟ್ ಇರುತ್ತೆ. ಓ, he is willing to be called a corrupt man. His mission should not fail. ಆಮೇಲೆ he became a very great admirer of the Rajas. ಯಾಕೆ ಇದನ್ನ ಹೇಳಕ್ಕೆ ಹಿಂಜರಿತೇನೆ ಅಂದರೆ, ಲಂಕೇಶು ಬದುಕಿಲ್ಲ, ಸುಬ್ಬಯ್ಯನವರು ಬದುಕಿಲ್ಲ, ಅರಸೂರು ಬದುಕಿಲ್ಲ. ಇವನು ಯಾವುದೊಂದು ಕತೆ ಸೃಷ್ಟಿ ಮಾಡ್ದಂತ ಹೇಳ್ಬಿಡ್ಬೋದಲ್ಲ. ಸುಬ್ಬಯ್ಯನವ್ರು ತೀರ್ಕೊಂಡಾಗ ನಾನು ವಿರೋಧ ಪಕ್ಷದಲ್ಲಿದ್ದೆ, ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರು, ಕಾಗೇರಿಯವರು ಸ್ಪೀಕರ್. ಶ್ರದ್ಧಾಂಜಲಿ ವಿಧಾನಸಭೆಯಲ್ಲಿ ಅರ್ಪಿಸುವಾಗ ಸುಬ್ಬಯ್ಯನವ್ರ ಹೆಸರು ಬಿಟ್ಟಿದ್ರು. ಐ ವೆಂಟ್ ಟು ಸೆಕ್ರೆಟರಿ. ಅವ್ರು, he was not a member of the assembly. ಅಪ್ಪರೋಸ್ನವ್ರಿಗೆ ಇಲ್ಲಿ ಮೆಂಬರ್ ಆಗಿಲ್ದವ್ರಿಗೆ ಹೇಳೋದಿಲ್ಲ, ಆದರೆ ದಾರಿಲಿರೋರೆಲ್ಲ ಮಾಡ್ತೀವಿ ಇಲ್ಲಿ. ನಾನು ಗಲಾಟೆ ಮಾಡಿ ಅವ್ರ ಸಾರ್ವಜನಿಕ ಜೀವನದಲ್ಲಿ ಅವರ ಕೊಡುಗೆ ಅಪಾರವಾದದ್ದು, ಅದು ಮರೆಯೋಕ್ಕಾಗೋದಿಲ್ಲ ಅಂತ ಹೇಳಿ ಐ ಗಾಟ್ ಇಟ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ ಒಬಿಚರೀಸ್ ಅಂಡ್ ಐ ಸ್ಪೋಕ್ ಆನ್ ದಟ್.
ನಮಗೆ ಸುಬ್ಬಯ್ಯನವರು ಅರಸೋರು ಇದ್ದು ಕೊಡಬೇಕಾದ್ದೇನೂ ಇಲ್ಲ. ಅವ್ರು ನಮಗೆ ಏನು ಬಿಟ್ಟು ಹೋಗಿದ್ದಾರೆ, ಕೊಟ್ಟು ಹೋಗಿದ್ದಾರೆ, ಅದನ್ನು ಇನ್ನೂ ಒಂದು ನಿಮಿಷಕ್ಕೆ ಸತ್ತೋಗ್ತೀವಿ ಅನ್ನೋರಿಗೆ ಹೇಳೋದು ನಮ್ಮ ಡ್ಯೂಟಿ. ದಟ್ ಈಸ್ ವೈ ಐ ಆಮ್ ಇನ್ ಪಬ್ಲಿಕ್ ಲೈಫ್. ನಮಗೆ ಇಷ್ಟಾದರೂ ನೆನ್ಪಿಟ್ಕೊಳಕ್ಕಾಗುತ್ತೆ ಅನ್ನೋ ವಿಶ್ವಾಸನೇ ಇರಲಿಲ್ಲ. ಅವರ ಬಗ್ಗೆ ಯಲ್ಲಪ್ಪ ರೆಡ್ಡಿ ಅಂತ ಒಬ್ಬರು ಫಾರೆಸ್ಟ್ ಆಫೀಸರ್ ಒಂದು ಪುಸ್ತಕ ಬರೆದಿದ್ದಾರೆ. ಇವರು ಚೀಫ್ ಮಿನಿಸ್ಟರ್ ಆ ಕ್ಷೇತ್ರಕ್ಕೆ ಹೋದಾಗ ಹುಣಸೂರಿಗೆ ಅಲ್ಲವರು ಫಾರೆಸ್ಟ್ ಆಫೀಸರ್ ಇರ್ತಾರೆ. ಇವ್ರಿಗೆ ಯಾರ್ಯಾರ ಏನನ್ನ ಹೇಳಿ, ಆದರೆ ಅವರ ಅರಣ್ಯ ಪ್ರೇಮ ಎಷ್ಟಿತ್ತು, ಯಾವ ರೀತಿ ಅವರು ಫಾರೆಸ್ಟ್ನ ಪ್ರಮೋಷನ್ಗೆ ಇದು ಮಾಡಿದ್ರು, ಯಾವುದನ್ನೇ ತಗೋಬೋದು. ಲಿನ್ ಅಂತ ಆಫೀಸರು ಅವ್ರ ಹತ್ರ ಸೆಕ್ರೆಟರಿ ಆಗಿದ್ರು. ಎಮರ್ಜೆನ್ಸಿ ಈ ಅರಸೋರು ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು, ಪೊಲಿಟಿಕಲ್ ಪ್ರೆಷರು, ಜನರಿಂದ ನಿರೀಕ್ಷೆಯ ಭಾರ ಇತ್ತು. ಮತ್ತು ಅದೇ ಎಲ್ಲಿನ ಯಾವುದೋ ಬೇರೆ ಬೇರೆ ಹಿನ್ನೆಲೆಯವ್ರನ್ನೆಲ್ಲ ಗೆಲ್ಲಿಸ್ಕೊಂಡು ಬಂದಿದ್ರು. ಅವರಿಗೆ ಡಿಪ್ಲೊಮಸಿ ಇರಲಿಲ್ಲ, ಅಧಿಕಾರದಾಹಿಗಳಿದ್ರು. ಆಮೇಲೆ ಬಂದವ್ರಿಗೆ ಹಸಿವು ಜಾಸ್ತಿ ಇತ್ತು, ಬೇರೆ ಬೇರೆ ಥರ ತಿನ್ಲಿಕ್ಕೆ ಕೊಟ್ಬಿಟ್ಟಿದ್ರು. ಈ ಥರದ ಒಂದು ದೊಡ್ಡ ಒತ್ತಡದಲ್ಲಿ ಇದ್ದರು. ಆ ಒತ್ತಡವನ್ನು ನಿಗ್ರಹಿಸ್ಕೊಳ್ಳಿಕ್ಕೆ, ನಿರ್ವಹಿಸ್ಲಿಕ್ಕೆ ಏನು ಮಾಡ್ತಿದ್ರು? ಏನು ಮಾಡೋದು? ಸಹಿಸ್ಕೊಳ್ಳೋದನ್ನು ಸಹಿಸ್ಕೊಳ್ತಾ ಇದ್ರು, ನಿಭಾಯಿಸೋದನ್ನು ನಿಭಾಯಿಸ್ತಾ ಇದ್ರು, ಎದುರಿಸೋದನ್ನು ಎದುರಿಸ್ತಾ ಇದ್ರು. ಕೆಲವು ಸಹಿಸ್ಕೊಳ್ಳೋದು, ಕೆಲವನ್ನ ನಿಭಾಯಿಸೋದು ಅಂದರೆ ಮ್ಯಾನೇಜ್ ಮಾಡೋದು, ಕೆಲವು ಅನಿವಾರ್ಯದಾಗ ಕಾನ್ಫ್ರಂಟ್ ಮಾಡೋದು. ಬೇರೆ ಆಪ್ಷನ್ ಏನಿರುತ್ತೆ ಹೇಳಿ? ಯು ಪ್ಲೀಸ್ ಟೆಲ್ ಮೀ. ಈಗ ವೀರೇಂದ್ರ ಪಾಟೀಲ್ಗೆ ಅವ್ರಿಗಿದ್ದಂತಹ ಪ್ರಿವಿಲೇಜ್ಗಳು ಅರಸೋರ್ಗಿರಲಿಲ್ಲ. ಹೆಗ್ಡೆ ಅವ್ರಿಗಿದ್ದಂಥ ಪ್ರಿವಿಲೇಜ್. ಈಗ ಒಬ್ಬರು ಅಪ್ಪರ್ ಹೌಸ್ನ ಮೆಂಬರ್ ಆಗಿದ್ರು, ಕಾಂಗ್ರೆಸ್ನವ್ರೆ. ಆ ಕಾಲಕ್ಕೆ ಅವ್ರು ಶ್ರೀಮಂತರು. ಅವರು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಥಿಯೇಟರ್ನ ಮಾಲೀಕರಾಗಿದ್ದರು. ಒಂದು ಯೂತ್ ಕಾಂಗ್ರೆಸ್ ವರ್ಕರ್ಸ್ ಟ್ರೈನಿಂಗ್ ಕ್ಯಾಂಪ್ ಒಂದಾಯಿತು, ಯಗಚಿ ವಿದ್ಯಾಪೀಠ ಹಾಸನ ಹತ್ರ. ನಾನೇ ಅದರ ಹೆಚ್ಚಿನ ಜವಾಬ್ದಾರಿಗಳನ್ನು ತಗೊಂಡಿದ್ದೆ. ಕೆಲವರು ಅವರನ್ನು ಕರೆಸ್ಬೇಕಂದ್ರೆ ಅವರು ಬಂದು ಅರಸು ವಿರೋಧವಾಗಿ ಎಲ್ಲ ಮಾತಾಡಿ ಪಕ್ಷದ ವೇದಿಕೆಯಲ್ಲೇ. ಲಾಸ್ಟ್ ಡೇ ಇವರು ಬಂದರು. ಅವತ್ತು ಭಾಳ ಚೆನ್ನಾಗಿ ಹೇಳಿದ್ರು. ಅವರು ಬ್ಲ್ಯಾಕ್ ಮನಿ ಅದು ಇದು ಅಂತ ಎಲ್ಲ. ಏನು, ವಾಟ್ ಈಸ್ ಬ್ಲ್ಯಾಕ್ ಮನಿ, ವಾಟ್ ಈಸ್ ವೈಟ್ ಮನಿ ಅಂತ ಕೇಳಿದ್ರು ಅರಸು ಪಾರ್ಟಿ ಮೀಟಿಂಗ್. ಒಬ್ಬ ಪಾರ್ಟಿ ಕಾರ್ಯಕರ್ತ ಬರ್ತಾನೆ. ಅವನ ತಾಯಿ ಕ್ಯಾನ್ಸರು, ಬುದ್ಧಿ ಸಹಾಯ ಮಾಡಿ ಅಂತಾನೆ. ನಾ ಏನು ಸಹಾಯ ಮಾಡಲಿ ಅಂತ ಹೇಳಲ್ಲ, ಸಹಾಯ ಮಾಡಲ. ಸಹಾಯ ಮಾಡಬೇಕಾಗಿದ್ರೆ ನಮ್ಮಪ್ಪ ಏನಿಟ್ಟೋಗಿಲ್ಲ, ಯಾರಿಗೊಬ್ರಿಗೆ ಹೇಳಬೇಕು, ಆಸಕ್ತಿ ಇದ್ದವ್ರಿಗೆ ಹೇಳಬೇಕು. ಅವನು ಕೊಟ್ಟ ಹಣ ಅವನಿಗೆ ಚಿಕಿತ್ಸೆ ಪಡ್ಕೊಳಕ್ಕೆ ಅವ್ರ ತಾಯಿಗೆ. ಬ್ಲ್ಯಾಕೋ ವೈಟೋ ನಾನು ಪೇಂಟ್ ಹೊಡೆದಿದ್ದಾನೆ ಇಲ್ಲೊಂದು ನಾನು ನೋಡ್ಲಿಲ್ವಲ್ಲಪ್ಪ. ಆ ಹಣ ನನ್ನ ಅಕೌಂಟಿಂದ ಹೋಗಿರೋದಾದ್ರೆ ಅದು ಬ್ಲ್ಯಾಕ್ ಆದರೆ ನಾನು ಬ್ಲ್ಯಾಕ್ ಏನಪ್ಪ. ಮನಿ ಈಸ್ ಬ್ಲ್ಯಾಕ್ ಬಟ್ ಐ ಆಮ್ ನಾಟ್ ಬ್ಲ್ಯಾಕ್, ಮೈ ಹಾರ್ಟ್ ಈಸ್ ನಾಟ್ ಬ್ಲ್ಯಾಕ್. ಥಿಯೇಟರ್ ಕಟ್ಟಿದ್ದಾರಲ್ಲ ಇವರು, ಅಲ್ಲಿ ಸಪ್ರೇಟ್ ಅಕೌಂಟ್ಸ್ ಮೇಂಟೈನ್ ಮಾಡಿದ್ದಾರ. ಕನ್ಸ್ಟ್ರಕ್ಷನ್ಗೆ ವೈಟ್ ಯಾವುದು ಬ್ಲ್ಯಾಕ್ ಯಾವುದು ಅಂತ ರಿಟರ್ನ್ಸ್ ಫೈಲ್ ಮಾಡ್ತಾರಲ್ಲ ಅಲ್ಲಿ ಮೇಂಟೈನ್ ಮಾಡಿದ್ದಾರ. ಅಥವಾ ಸಿನಿಮಾ ರಿಲೀಸ್ ಮಾಡ್ತಾರಲ್ಲ ಅವರು ಪ್ರೊಡ್ಯೂಸರ್ದು ಬ್ಲ್ಯಾಕ್ ಎಷ್ಟು ವೈಟ್ ಎಷ್ಟು. ಬ್ಲ್ಯಾಕ್ನಲ್ಲೇ ಮುಳುಗಿ ಹೋಗಿರೋರು, ಸಂಪೂರ್ಣ ಬ್ಲ್ಯಾಕ್ ಆಗಿರೋರು, ಹೆಡ್ಡು ಬ್ಲ್ಯಾಕು, ಹಾರ್ಟು ಬ್ಲ್ಯಾಕು, ಹ್ಯಾಂಡು ಬ್ಲ್ಯಾಕು, ನನಗೆ ಬ್ಲ್ಯಾಕ್ ಅಂತ ಹೇಳ್ತಾರ. ಲುಕ್ ಎಟ್ ದಿಸ್ ಮ್ಯಾನ್ಸ್ ರಿಪ್ಲೈ. ಹಿಂದಿನ ದಿವಸ ಅವ್ರು ಬಂದು ಹೇಳಿದಾಗ ಚಪ್ಪಾಳೆ ತಟ್ಟಿದ್ದವರೆಲ್ಲ ಮಾರನೇ ದಿವಸ ಕೈಯೆಲ್ಲ ಲಕ್ವ ಹೊಡೆದವ್ರಂಗೆ ಆಗ್ಬಿಟ್ಟಿದ್ರು.
ಯೋಚನೆ ಮಾಡಿ. ಹ್ಮ್. ದೀಸ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್. ಚಾರಿತ್ರ್ಯ ವಧೆ ಬಿಟ್ಟು ಬೇರೆ ಇಶ್ಯೂನೇ ಇರ್ತಾ ಇರಲಿಲ್ಲ. ಕೋರ್ಸ್ ನೀವು ಹೇಳ್ದಂಗೆ ಜ್ಯೋತಿಷಿಗಳು ಇನ್ನೊಬ್ರು ಮತ್ತೊಬ್ರು ಬೇರೆ ಬೇರೆಯವರು ಬರೋದು ಹೋಗೋದು, ದುರುಪಯೋಗ ಮಾಡಿಕೊಂಡವರು, ಸದುಪಯೋಗ ಮಾಡಿಕೊಂಡವರು, ಆಲ್ ಕೈಂಡ್ಸ್ ಆಫ್ ಪೀಪಲ್, ಆಲ್ ವೆರೈಟೀಸ್ ಆಫ್ ಪೀಪಲ್ ಇದ್ದಾರೆ. ಬಟ್ ಪ್ರಗತಿಪರವಾದ ಆಲೋಚನೆಗಳೀಗ ಲ್ಯಾಂಡ್ ರಿಫಾರ್ಮ್ಸ್ ಬಿಲ್, ಅದನ್ನ ಕೇಳಿಕೊಟ್ಟು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮಾಡಬೇಕು ಅಂತ ತಾವೇ ಪುಷ್ ಮಾಡಿಸ್ತಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಒಂದು ದೊಡ್ಡ ಗುಂಪು ಪ್ರಬಲ ಜಾತಿಗಳಿಗೆ ವರ್ಗಗಳಿಗೆ ಸೇರಿದಂಥ ಶ್ರೀಮಂತ ರೈತರ ಕುಟುಂಬಗಳ ಬಂದವರು 30-35 ಜನ ಶಾಸಕರು ಗುಂಪು ಕಟ್ಕೊಂಡು ಡೆಲ್ಲಿಗೆ ಹೋದ್ರು. ಇದು ಮಾಡಕೂಡ್ದು ಅಂತ ಹೇಳಿ. ಅಪಾಯ ಅಲ್ಲಿಗೆ ನಿಲ್ಲಿಸಿದ್ರೆ ಪರವಾಗಿರಲಿಲ್ಲ. ಉಮಾಶಂಕರ್ ದೀಕ್ಷಿತ್ ಅವರು ಆಗ ಇಂದಿರಾ ಗಾಂಧಿ ಅವ್ರಿಗೆ ಬಹಳ ಆಪ್ತರಾಗಿರ್ತಾರೆ. ಅವ್ರಿಗೆಲ್ಲ ಶೃಂಗೇರಿ ಮಠ ಅಂದರೆ ಬಹಳ ಇಷ್ಟ. ಶೃಂಗೇರಿ ಮಠದವ್ರಿಗಿರೋ ಆಸ್ತಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಈ ಅರಸು ಬ್ರಾಹ್ಮಣ ವಿರೋಧಿ, ನಿರ್ವಸಿತರಾಗವರೆಲ್ಲರೂ ಬ್ರಾಹ್ಮಣರೇ. ಈತನಿಗೆ DK ಇನ್ಫ್ಲೂಯೆನ್ಸು, DMK ಇನ್ಫ್ಲೂಯೆನ್ಸು ಇದೆ. ಈ ಬಸಲಿಂಗಪ್ಪ, ರಂಗನಾಥ್ ಅವ್ರನ್ನೆಲ್ಲ ಕಟ್ಕೊಂಡು ಮನುಷ್ಯ ಈ ಕೆಲಸ ಮಾಡೋಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಿಜುಡೈಸ್ ಮಾಡ್ಬಿಡ್ತಾರೆ. ಉಮಾಶಂಕರ್ ದೀಕ್ಷಿತ್ ಅವ್ರು ಹೇಳಿದ ಮಾತು ಇಂದಿರಾ ಗಾಂಧಿ ಅವ್ರು ದಾಟೋದಿಲ್ಲ. ಡೆಲ್ಲಿಗೆ ಓಡಿಸಿ ಒಂದಷ್ಟು ಜನನ ಕಳಿಸಿ, ಚಂದ್ರಜಿತ್ ಯಾದವ್, ಹೇಮಾವತಿ ನಂದನ್ ಬಹುಗುಣ, ನಂದಿನಿ ಸತ್ಪತಿ, KR ಗಣೇಶು, ರಘುನಾಥ್ ರೆಡ್ಡಿ ಅವರು, RK ಮಾಳ್ವಿಯ, HD ಮಾಳ್ವಿಯ, ಅಮೃತ್ನಾಥ, ಚಂದ್ರಶೇಖರು, ಅರ್ಜುನ್ ಅರೋರ, ಕೃಷ್ಣಕಾಂತ್, ಇವರೆಲ್ಲರನ್ನೂ ಭೇಟಿ ಮಾಡಿ ನೋ ಇಟ್ ಈಸ್ ಫಾರ್ ಪೀಪಲ್, ಇಟ್ಸ್ ಎ ರೆವಲ್ಯೂಷನರಿ ಮೆಷರ್ ಆಗಬೇಕು ಅಂತ ಇಂದಿರಾ ಗಾಂಧಿ ಅವ್ರ ಮೇಲೆ ಪರಿಣಾಮ ಬೀರಿ ಲಾಸ್ಟ್ ಇಲ್ಲಿ ಏನಾಯಿತು, ಜಾಯಿಂಟ್ ಸೆಲೆಕ್ಟ್ ಕಮಿಟಿ, ಜಂಟಿ ಪರಿಶೀಲನಾ ಸಮಿತಿ, ಅಸೆಂಬ್ಲಿಯ ಮತ್ತು ಕೌನ್ಸಿಲ್ನ ಎಲ್ಲ ಪಕ್ಷಗಳಿಗೆ ಸೇರಿದ ಸದಸ್ಯರುಗಳು ಇದ್ದುಕೊಂಡು ಈ ಮಸೂದೆಯನ್ನು ಅಲ್ಲಿ ಕ್ಲಾಸ್ ಬೈ ಕ್ಲಾಸ್ ಚರ್ಚೆ ಮಾಡಿ ಅವ್ರು ಏನು ಕೊಡ್ತಾರೆ ಅದನ್ನು ಮಾಡುತ್ತ. ಯಾರೆಲ್ಲ ಮೆಂಬರ್ಸ್ ಅದಕ್ಕೆ? BV ಕಕಿಲಾಯರು, MS ಕೃಷ್ಣನ್ ಅವರು, ಕಾಗೋಡು ತಿಮ್ಮಪ್ಪನವರು, ಕೊಣಂದೂರು ಲಿಂಗಪ್ಪನವರು, ಬಂಗಾರಪ್ಪನವರು, PC ಶೆಟ್ಟರು, AM ಸೂರ್ಯನಾಡಗೌಡ, ಯಾರ್ಯಾರೆಲ್ಲ ಪ್ರೊಕ್ಲೈಮ್ಡ್ ಲೆಫ್ಟಿಸ್ಟ್ ಇರ್ತಾರೆ, ಸೋಷಲಿಸ್ಟ್ ಇರ್ತಾರೆ, ಅವ್ರನ್ನ ಹಾಕಿ ಇವ್ರನ್ನೂ ಕೆಲವ್ರನ್ನ ಹಾಕಿ ಬಾಯಿ ಬಿಡ್ದಂಗೆ ಮಾಡಿ ಜಾಣತನದಿಂದ ಆ ಪರಿಶೀಲನಾ ಸಮಿತಿಯಿಂದ ವರದಿ ತರಿಸ್ಕೊಂಡು ಅದನ್ನು ವಿಧೇಯಕ ಮಂಡಿಸಿ ಹುಚ್ಚುಮಾಸಿಗೌಡ್ರಂತ ಅವ್ರನ್ನ ಅವ್ರ ಒಕ್ಕಲಿಗರ ಮೇಜರ್ ಕಮ್ಯುನಿಟಿಯವ್ರನ್ನ ರೆವಿನ್ಯೂ ಮಿನಿಸ್ಟರ್ ಮಾಡಿ ಅವ್ರ ಮುಖಾಂತರ ಈ ಶಾಸನ ಜಾರಿಗೊಳಿಸ್ತಾರೆ. ಇಟ್ ಈಸ್ ಕಾಲ್ಡ್ ಸ್ಟ್ರಾಟಜಿ. It is called strategy. Strategy for what? It's not conspiracy. Yes. It is a strategy. The schemes that you adopt to promote you to an office by all fraudulent and illegal methods is conspiracy. The ideas you envisage to implement a program, to reach out to people under the prevailing circumstances is the strategy which is based on the conviction of a person who is in office. This is how it is.